ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕಾಂಟ್ ಇಗ್ನೋರ್ ಹಿಮ್. ದೇವೇಗೌಡರನ್ನು ಇಗ್ನೋರ್ ಮಾಡಿ ಅವರಿಗೆ 20%ಗಿಂತ ಜಾಸ್ತಿ ವೋಟ್ ಬರೋದಿಲ್ಲ, 30ಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯ ಇರುವಾಗ ಒಂದು 58 ಬಂದಿತ್ತು, ಅದಕ್ಕಿಂತ ಬರೋದಿಲ್ಲ. ಅಷ್ಟನ್ನೇ ಇಟ್ಕೊಂಡು ಅವರು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರು ಒಬ್ಬ 24/5 ಪೊಲಿಟಿಷಿಯನ್. ಅವರಿಗೆ ರಾಜಕೀಯ ಬಿಟ್ಟು ಬೇರೆ ಯಾವ ಯೋಚನೆಯೂ ಇಲ್ಲ. ಅವರ ಜೊತೆ ಗುದ್ದಾಡಿದರೂ ಕೂಡ ಒಬ್ಬ ಕಸಬುದಾರ ಪತ್ರಕರ್ತನಾಗಿ ಅವರ ಜೊತೆ ಜಗಳ ಮಾಡಿದರೂ ಕೂಡ ನನಗೆ ಲಾಭ ಇದೆ ಅಂತ ನಾನು ತಿಳ್ಕೊಂಡು, ಈಗ ಸುಮ್ಮನೆ 10 to 5 ಪೊಲಿಟಿಷಿಯನ್ಸ್ ಹತ್ರ ಎಷ್ಟೇ ಸ್ನೇಹ ಮಾಡಿದರೂ ನಿಮಗೇನು ಲಾಭ ಇಲ್ಲ. ಅದರಲ್ಲಿ ಇವ್ರ ಹತ್ರ ಜಗಳ ಮಾಡಿದರೂ ಏನೋ ಒಂದು ಲಾಭ ಇದೆ ಅಂತ ಒಬ್ಬ ಪೊಲಿಟಿಷಿಯನ್. ನಾನು ಭಾಳ ಸಾರಿ ಇದರಲ್ಲಿ ಮಾತಾಡಿದೆ, ಮಾಸ್ ಲೀಡರ್ಗಳಲ್ಲಿ ಭಾಳ ಮಂದಿ ಹತ್ರ ಮಾಸ್ ಲೀಡರ್ಶಿಪ್ ಇದೆ, ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಇರೋದಿಲ್ಲ. ಆಯಿತಾ, ದೇವೇಗೌಡರು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು. 1.5 ವರ್ಷನ ಅಷ್ಟೇ ಮುಖ್ಯಮಂತ್ರಿ ಆಗಿರೋದು, ಅಷ್ಟೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದು. ಅದಕ್ಕಿಂತ ಹಿಂದೆ 83, 89 ಒಂದು ಮಂತ್ರಿ ಅಂಥವ್ರು ಪ್ರಧಾನಿ ಪಟ್ಟ ಕೂತ್ರೆ ಇವತ್ತಿಗೂ ಅವರ 10-11 ತಿಂಗಳ ಬಗ್ಗೆ ಯಾರದು ತಕರಾರಿಲ್ಲ. ಈಗ ಅವರು ರಾಜ್ಯಸಭೆಗೆ ಹೋದ ನಂತರ ಅವರು ಒಂದೇ ಒಂದು ರಾಜ್ಯದ ಹಿತ ಬಗ್ಗೆ ಮಾತಾಡಲಿಲ್ಲ, ರಾಜ್ಯದ ಹಿತಾಸಕ್ತಿ ವಿರುದ್ಧವಾಗೇ ಮಾತಾಡಿದ್ದಾರೆ. ಅವರು ಒಂದು ಪಾಯಿಂಟ್ ಮೋದಿ ಅವರನ್ನು ಹೊಗಳೋದು, BJPಯನ್ನು ಸಮರ್ಥಿಸೋದು. ಕುಮಾರಸ್ವಾಮಿ ಬರುವವರೆಗೂ ದೇವೇಗೌಡ ವಾಸ್ ಕರೆಕ್ಟ್. ಕುಮಾರಸ್ವಾಮಿ ಯಾವಾಗ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡ್ರು ಆಗ ದೇವೇಗೌಡರು ದಾರಿ ತಪ್ಪಿದ್ರು ಅಥವಾ ಅವರ ಹೆಜ್ಜೆನ ಬದಲಿಸಿದ್ರು ಅನ್ನುವಂಥ ಒಂದು ಮಾತು. ನೋಡಿ, ದೇವೇಗೌಡರ ಭಾಳ ದೊಡ್ಡ ಸಮಸ್ಯೆ, ಅವರು ಇವತ್ತು ಒಂದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ನಿಲ್ಲಿಸ್ಬೋದಿತ್ತು. ಆಗಿದ್ದಾಗ ಈಗ ನೋಡಿ, ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪೈಪೋಟಿ ಕೊಡೋದು ಪ್ರಾದೇಶಿಕ ಪಕ್ಷಗಳೇ. ಆದರೆ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಪಾರ್ಟಿಗಳೇ. ಉದಾಹರಣೆಗೆ ಅಖಿಲೇಶ್ ಯಾದವ್, ಅವನೊಬ್ಬ ಸಮರ್ಥ ಲೀಡ್ರಾಗಿ, ನಾನು ಅಪ್ಪನನ್ನು ಮೀರಿಸಿದ ಮಗ ಅಂತ ಒಂದು ಬರೆದಿದ್ದೆ ಆಗ. ಅಂದರೆ ಅವನು ಅಪ್ಪನಿಗಾದರೂ ಕೆಲವು ದೌರ್ಬಲ್ಯಗಳಿತ್ತು, ಕೊನೆಗೆ ಅಮರ್ ಸಿಂಗ್ ಜೊತೆ ಎಲ್ಲ ಸೇರಿ ಅದನ್ನು ಮೀರಿ ಬೆಳೆದ. ಲಾಲು ಪ್ರಸಾದ್ ಮಗ, ಅವನು ಕೂಡ ಒಬ್ಬ ಒಳ್ಳೆ ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾನೆ. ಸ್ಟಾಲಿನ್ ನೋಡಿ, ಅವನು ಒಬ್ಬ ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾನೆ. ಬಾಲ್ ಠಾಕ್ರೆ ಮಗ ಆ್ಯಕ್ಚುಲಿ ಒಳ್ಳೆ ಲೀಡ್ರ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ. ಅದೇ ಆದರೆ ದುರದೃಷ್ಟವಾಗಿ ಈ ಕುಮಾರಸ್ವಾಮಿ ಸ್ಟಾರ್ಟಿಂಗಿಂದಲೇ ಈ ಪಲ್ಟಿ ಹೊಡೆಯೋದನ್ನು ಮಾಡಿದರು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬೂಕನಕೆರೆ. ವೀಕ್ಷಕರೇ, ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗಬೇಕಿತ್ತು, ಹೋಗಲಿಕ್ಕೆ BJP ಅವಕಾಶ ಮಾಡಿಕೊಡಲಿಲ್ಲ ಅನ್ನುವಂಥ ಚರ್ಚೆ ನಡೀತಾ ಇದೆ. ಜೊತೆಗೆ ದೇವೇಗೌಡ ಯಾಕೆ ಹೋಗಬೇಕು ಈ ವಯಸ್ಸಿನಲ್ಲಿ ಅನ್ನುವಂಥ ಚರ್ಚೆ ಕೂಡ ನಡೀತಿದೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿದೆ. ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಅಷ್ಟಾಗಿ ಚರ್ಚೆಗಳು ಆಗ್ತಿಲ್ಲ. ಒಟ್ಟಾರೆಯಾಗಿ ದೇವೇಗೌಡ ಅವರ ರಾಜಕೀಯ, ಅವರ ನಡೆಗಳು ಮತ್ತು ಈಗ ರಾಜ್ಯಸಭೆಗೆ ಹೋಗಬೇಕಾಗಿದ್ದು, ಹೋಗದೇ ಇರೋದು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ನನ್ನ ಪ್ರಕಾರ ಹಿರಿಯ ಪತ್ರಕರ್ತರಂತಹ ದಿನೇಶ್ ಅಮೀನ್ಮಟ್ಟು ನಮಗೆ ಬೇರೊಂದು ಒಳನೋಟವನ್ನು ಕೊಡ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವ್ರನ್ನ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ದಿನೇಶ್ ಅಮೀನ್ಮಟ್ಟು ಅವ್ರ ಜೊತೆಗೆ ನಾನು ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ದೇವೇಗೌಡ ಬಗ್ಗೆ ಮತ್ತೆ ಚರ್ಚೆ ಆಗ್ತಿದೆ, ಅವರು ರಾಜ್ಯಸಭೆಗೆ ಹೋಗಬೇಕಿತ್ತು, ಬೇಡ ಹಂಗೆ ಹಿಂಗೆ ಅಂತ. ನಿಮ್ಮ ಪ್ರಕಾರ ಏನು? ನೋಡಿ, ರಾಜಕಾರಣಿಗಳಿಗೆ ನಿವೃತ್ತಿ ಇಲ್ಲ ಅಂತ ಹೇಳ್ತಾರೆ. ರಾಜಕಾರಣಿಗಳಿಗೆ ನಿವೃತ್ತಿ ಆಗೋದು ಚುನಾವಣೆಯ ಸೋಲಿನ ನಂತರ. ಆದರೂ ಕೂಡ ಇನ್ನೊಂದು ಚುನಾವಣೆಗೆ ತಯಾರಾಗ್ತಾರೆ. ಈಗ ಇನ್ನೊಂದು ವಾದ ಏನಿದೆ ಅಂದರೆ, ರಾಜಕಾರಣಿಗಳಿಗೆ ಕೂಡ ನಿವೃತ್ತಿಯ ಒಂದು ವಯಸ್ಸಿರಬೇಕು. ನಮ್ಮ ಒಟ್ಟು ಮತದಾರರಲ್ಲಿ 35 ವರ್ಷಕ್ಕಿಂತ ಕೆಳಗಿನವರು 65% ಇದ್ದಾರೆ. ಆದರೆ ರಾಜಕಾರಣಿಗಳೆಲ್ಲ ಓಲ್ಡ್ ಏಜ್ ಹೋಮ್ ಥರ ಆಗಿಬಿಟ್ಟಿದೆ. ಎಲ್ಲ 70, ಈಗ 65, ಈಗ ಬಹುಶಃ ನಮ್ಮ ಹೊಸ ಮುಖ್ಯಮಂತ್ರಿಗೆ 64, 65 ಏನೋ ವರ್ಷ. ಆದರೆ ಸಾರ್ವಜನಿಕವಾಗಿ ಅವರನ್ನು ಯುವ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಸೊ ಕುಮಾರಸ್ವಾಮಿಗೆ 66 ವರ್ಷ, ಅವರನ್ನು ಕೂಡ ಯುವ ಸಚಿವ ಅಂತ ಹೇಳ್ತಾರೆ. ಆ ರಾಜಕಾರಣದಲ್ಲಿ 60ರವರೆಗೆ ಯುವಕರೇ ಇರ್ತಾರೆ. ಆದರೆ ದೇವೇಗೌಡರದ್ದು ಒಂದು ಸ್ಪೆಷಲ್ ಕೇಸ್. ನಾನು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ, ಬಹುಶಃ ಭಾರತದಲ್ಲಿ 93ನೇ ವರ್ಷದವರೆಗೂ ಕೂಡ ಒಂದು ಸಂಸತ್ತಿನಲ್ಲಿದ್ದ ಮತ್ತೊಬ್ಬ ರಾಜಕಾರಣಿ ಹಿಂದೆ ಯಾರೂ ಆಗಿಲ್ಲ, ಮುಂದೆ ಯಾರು ಆಗ್ತಾರೋ ಗೊತ್ತಿಲ್ಲ. ಈಗ ಈ 93ನೇ ವಯಸ್ಸು 18ಕ್ಕೆ 94 ವರ್ಷ ಆಯಿತಾ.
ಸೊ ಇಷ್ಟು ವಯಸ್ಸಿನವರು ಜೀವಂತವಾಗಿ ಯಾರೂ ಇಲ್ಲ. ಹಿಂದೆ ಕೂಡ ಯಾರಾದರೂ ಆಗಿದ್ದಾರೆ ಅಂತ ನನಗೆ ಡೌಟ್ ಇದೆ. ಅದು ಹೆಂಗೆ ಅಂದರೆ ಅವರು ಬಹುಶಃ 52-53ಕ್ಕೆ ರಾಜಕೀಯ ಪ್ರವೇಶ ಮಾಡ್ತಾರೆ. ಹೆಚ್ಚು ಕಡಿಮೆ ಒಂದು ಆ ಲೆಕ್ಕ ನೋಡಿದರೆ 70-75 ವರ್ಷ ಅವರು ರಾಜಕಾರಣದಲ್ಲಿದ್ದಾರೆ ಮತ್ತು ರೆಲೆವೆಂಟ್ ಆಗಿದ್ದಾರೆ. ಯು ಕ್ಯಾನ್ ಹೇಟ್ ಹಿಮ್, ಯು ಕ್ಯಾನ್ ಲವ್ ಹಿಮ್, ಬಟ್ ಯು ಕಾಂಟ್ ಇಗ್ನೋರ್ ಹಿಮ್. ದೇವೇಗೌಡರನ್ನು ಇಗ್ನೋರ್ ಮಾಡಿ ಅವರಿಗೆ 20%ಗಿಂತ ಜಾಸ್ತಿ ವೋಟ್ ಬರೋದಿಲ್ಲ, 30ಕ್ಕಿಂತ ಜಾಸ್ತಿ ಸಿದ್ದರಾಮಯ್ಯ ಇರುವಾಗ ಒಂದು 58 ಬಂದಿತ್ತು, ಅದಕ್ಕಿಂತ ಬರೋದಿಲ್ಲ. ಅಷ್ಟನ್ನೇ ಇಟ್ಕೊಂಡು ಅವರು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ. ಅವರ ವಿಶೇಷತೆ ಏನಂದರೆ ಅವರು ಅಧಿಕಾರದಲ್ಲಿದ್ದದ್ದು ಎಲ್ಲ ಸೇರಿದರೆ ಒಂದು 8 ವರ್ಷ ಇರ್ಬೋದು. 83ರಿಂದ ಅವರು ಮಂತ್ರಿಯಾಗಿ 5 ವರ್ಷ ಪೂರೈಸಿಲ್ಲ, ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರೈಸಿಲ್ಲ, ಪ್ರಧಾನಿಯಾಗಿ 5 ವರ್ಷ ಪೂರೈಸಿಲ್ಲ. 83ರಿಂದ 89ರವರೆಗೆ ಇದ್ದರು. ಅದನ್ನು ಕೊನೆಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ನನಗೆ ಇನ್ನೂ ನೆನಪಿದೆ, ನಾನು ಇನ್ನು ಮುಂಗಾರು ಪತ್ರಿಕೆ ಕಾಲದ ನಂತರ ಆ ಲೆಟ್ರ್ ಹುಡುಕಿದೆ, ಸಿಗಲಿಲ್ಲ. ಅವರು ರಾಮಕೃಷ್ಣ ಹೆಗಡೆ ಅವರಿಗೂ ಲೆಟ್ರ್ ಬರೀತಾರೆ, ನೀರಾವರಿಗೆ 300 ಕೋಟಿ ರೂಪಾಯಿ ಕೊಡಬೇಕು ಅಂತ. ಅವರು ಹೊರಗೆ ಹೋದ ಕಾರಣಗಳು ಬೇರೆ, ಹೋಗುವಾಗಲೂ ಕೂಡ ಒಂದು ರೈತರ ಒಂದು ಇಶ್ಯೂವನ್ನು ಮುಂದಿಟ್ಕೊಂಡು ಹೋಗಿದ್ದೇನೆ ಅನ್ನುವ 300 ಕೋಟಿ. ಇವತ್ತು 50,000 ಕೋಟಿವರೆಗೆ ವರ್ಷಕ್ಕೆ ನೀರಾವರಿಗೆ ಆಗುತ್ತೆ. ನಾನು 85-86 ಕಾಲದಲ್ಲಿ ಹೇಳೋದು 300 ಕೋಟಿ ಕೊಡಬೇಕಂತ ಹೇಳಿದರು. ಅದರಿಂದ ಇಷ್ಟೊಂದು ದೀರ್ಘಕಾಲ ಇಷ್ಟೊಂದು ವಿರೋಧ ಪಕ್ಷದ ನಾಯಕನಾಗಿ, ಸಚಿವನಾಗಿ ಎಲ್ಲವನ್ನು ಅನುಭವಿಸಿ ಭಾಳ ಸಕ್ರಿಯವಾಗಿದ್ದು ಇಡೀ ಕುಟುಂಬವನ್ನು ರಾಜಕೀಯಕ್ಕೆ ತಂದು ಇವತ್ತು ಕೂಡ ಆ ರೀತಿಯ ಒಂದು ರೆಲೆವೆಂಟ್ ಆಗಿ ಉಳಿಯೋದಿದೆ ಅಲ್ಲ, ಅದು ಒಂದು ಅದನ್ನು ನೀವು ರೈಟ್ ಆಫ್ ಮಾಡುವಾಗಿಲ್ಲ. ಕರ್ನಾಟಕದಲ್ಲಿ ನೋಡಿ, ನಾನು ಭಾಳ ಚರ್ಚೆ ಆಗ್ತಾ ಇದೆ, ಮಾಸ್ ಲೀಡರ್ಗಳ ಯುಗ ಹೋಗ್ತಾ ಇದೆ ಅಂತ. ಹೇಗೂ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ಹೊರಗಿದ್ದಾರೆ, ಅದೇ ದಾರಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಈಗ ರೈಟ್ ಆಫ್ ಮಾಡುವಂಗಿಲ್ಲ. ಅವರು ನೆಕ್ಸ್ಟ್ ಲೋಕಸಭೆ ಕಂಟೆಸ್ಟ್ ಮಾಡಿದ್ರು ಮಾಡ್ಬೋದು. ಈಗ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಕೇಳಿದರೆ ಹೋಗೋದಿಲ್ಲ ಅಂತ ಏನು ಸದ್ಯಕ್ಕೆ ಹೇಳಿದ್ದಾರೆ, ಮುಂದೆ ಹೋಗ್ಲೂಬೋದು. ಅದರಿಂದ ಸದ್ಯಕ್ಕೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಆಗೋದಿಲ್ಲ ಅಂತ ಅವ್ರು ಏನು ಹೇಳಲಿಲ್ಲ, ಯಾರಿಗೆ ಗೊತ್ತು. ಅದನ್ನು ರೈಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರದ್ದೊಂದು ಯುಗ ಮುಗೀತು, ಮುಂದೆ ಯಾರು ಕಾಣ್ತಾ ಇಲ್ಲ. ದೇವೇಗೌಡರದ್ದು ಮುಗಿದಿದೆ. ದೇವೇಗೌಡರು ಇವತ್ತು ನೀವು ಯಾವ ಮಾನದಂಡವನ್ನು ನೋಡಿದರೂ ಅವರು ರಾಜ್ಯಸಭೆಗೆ ಹೋಗುವ ಸ್ಥಿತಿಯಲ್ಲಿ ಇಲ್ಲ ಅವರು. ಆದರೆ ಒಂದೇನೆಂದರೆ ಅವರ ದೈಹಿಕವಾಗಿ ಎಷ್ಟೇ ವೀಕ್ ಆಗಿದ್ರು ಅವರ ಬ್ರೈನ್ ವರ್ಕ್ ಆಗ್ತಾ ಇದೆ. ಅದರಿಂದ ನೀವು ಅಲ್ಲಿ ಹೋಗಿ ಹೊಡೆದಾಟ ಮಾಡಲಿಕ್ಕೆ ಇಲ್ಲಲ್ಲ. ಪಾರ್ಲಿಮೆಂಟಲ್ಲಿರೋದು ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನದ ಕಸರತ್ತು ನಡೀಬೇಕು. ಆದರೆ ಇತ್ತೀಚೆಗಿನ ದೇವೇಗೌಡ ನೀವು ನೋಡಿದ್ರೆ ನೋಡಿ, ನಿಜ ದೇವೇಗೌಡ ಕರ್ನಾಟಕದ ಪ್ರತಿನಿಧಿಯಾಗಿ ರಾಜ್ಯಸಭೆಗೆ ಹೋಗಿ ರಾಜ್ಯದ ಇಶ್ಯೂಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಬೇಕು. ಮತ್ತು ಈಗ ಕರ್ನಾಟಕದ ಬಗ್ಗೆ ನಿಜಕ್ಕೂ ದೆಹಲಿನಲ್ಲಿ ಸಂಸತ್ನಲ್ಲಿ ಮಾತಾಡಬೇಕಾದಂಥ ಅಗತ್ಯ ಇದೆ. ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯ, ತೆರಿಗೆ ಹಂಚಿಕೆ, ಅನುದಾನ ಹಂಚಿಕೆ ವಿಷಯಗಳಲ್ಲಿ ಮಾಡ್ತಿರುವಂಥ ತಾರತಮ್ಯದ ಕಾರಣಕ್ಕೆ ಮತ್ತಿತರ ಕಾರಣಗಳಿಗೆ, ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ ವಿಷಯ ಬಂತು, ಮಹಿಳಾ ಮೀಸಲಾತಿ ವಿಷಯಕ್ಕೆ ಬಂತು, ಈ ಥರದ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಕರ್ನಾಟಕದ ದನಿಯಾಗಿ ಅವರು ಅಲ್ಲಿ ಮಾತನಾಡಿದ್ರೆ ಇಟ್ಸ್ ಫೈನ್, ಎಲ್ಲರೂ ಸ್ವಾಗತಿಸ್ಬೇಕು. ಆದರೆ ಇತ್ತೀಚೆಗೆ ದೇವೇಗೌಡ ಏನು ಮಾಡ್ತಿದ್ದಾರೆ, BJPಯವ್ರಿಗೆ ನಾಚಿಕೆ ಆಗಬೇಕು ಅಷ್ಟರ ಮಟ್ಟಿಗೆ ಮೋದಿ ಜಪ ಮಾಡ್ತಿದ್ದಾರೆ. ಇಲ್ಲಿ 2 ಪಾತ್ರಗಳಿದ್ದಾವೆ ದೇವೇಗೌಡರಿಗೆ. ಸೊ ಹಾಗಾಗಿ ದೇವೇಗೌಡ ಹೋಗ್ಬೇಕಾ ನೋಡಿ. ದೇವೇಗೌಡರ ಬಗ್ಗೆ ನನಗೆ ಮತ್ತು ಅವರದ್ದು ಒಂದು ಲವ್ ಆ್ಯಂಡ್ ಹೇಟ್ ರಿಲೇಷನ್ಸ್ ಇದೆ. ನನಗೆ ಈಗಲೂ ಅವ್ರ ಬಗ್ಗೆ ಒಂದು ಲೆವೆಲ್ನ ಅಭಿಮಾನ ಇದೆ. ಯಾಕಂದರೆ ಅವರು ಒಬ್ಬ 24/5 ಪೊಲಿಟಿಷಿಯನ್. ಅವರಿಗೆ ರಾಜಕೀಯ ಬಿಟ್ಟು ಬೇರೆ ಯಾವ ಯೋಚನೆಯೂ ಇಲ್ಲ. ಅವರ ಜೊತೆ ಗುದ್ದಾಡಿದರೂ ಕೂಡ ಒಬ್ಬ ಕಸಬುದಾರ ಪತ್ರಕರ್ತನಾಗಿ ಅವರ ಜೊತೆ ಜಗಳ ಮಾಡಿದರೂ ಕೂಡ ನನಗೆ ಲಾಭ ಇದೆ ಅಂತ ನಾನು ತಿಳ್ಕೊಂಡು. ಈಗ ಸುಮ್ಮನೆ 10 to 5 ಪೊಲಿಟಿಷಿಯನ್ಸ್ ಹತ್ರ ಎಷ್ಟೇ ಸ್ನೇಹ ಮಾಡಿದರೂ ನಿಮಗೇನು ಲಾಭ ಇಲ್ಲ. ಅದರಲ್ಲಿ ಇವ್ರ ಹತ್ರ ಜಗಳ ಮಾಡಿದರೂ ಏನೋ ಒಂದು ಲಾಭ ಇದೆ ಅಂತ ಒಬ್ಬ ಪೊಲಿಟಿಷಿಯನ್. ನೋಡಿ, ನಾನು ಸುಮ್ಮನೆ ನೋಡ್ತಾ ಇದ್ದೆ, ಅವರ ಇಡೀ ಬದುಕಿನ ಏಳು ಬೀಳುಗಳನ್ನು ನೋಡಿ ಎಷ್ಟೋ ಸಾರಿ ಬಿದ್ದಿದ್ದಾರೆ, ಅಲ್ಲಿಂದ ಮತ್ತೆ ಎದ್ದಿದ್ದಾರೆ, ಉಳಿದವರನ್ನು ಉರುಳಿಸಿ ಹಾಕಿದ್ದಾರೆ. ಮತ್ತೆ ನೋಡಿ, ಅವರದ್ದು ಒಂದು ಐತಿಹಾಸಿಕ ಭಾಷಣ ಲೋಕಸಭೆಯಲ್ಲಿ 97 ಏಪ್ರಿಲಲ್ಲಿ, ನಾನು ಮತ್ತೆ ಫೀನಿಕ್ಸ್ ಅಕ್ಕಿಯಂತೆ ಬೂದಿಯಿಂದ ಎದ್ದು ಬರ್ತೇನೆ ಅಂತ ಎದ್ದು ಬಂದರು. ಅವರು ಸುಮ್ಮನೆ ಹೇಳಿಲ್ಲ ಅವರು. ನೀವು ನೋಡಿ ಅವರ ಇಡೀ ಗ್ರಾಫಿಕ್ಸ್, ಸುಮ್ಮನೆ ಅವರ ಲೈಫ್ನ ಅದು ನೋಡ್ತಾ ಇದ್ದೆ ನಾನು. ಹಿಂಗಾಯ್ತಲ್ಲ. ಈಗ ನೋಡಿ, ಅವರು ಪ್ರಧಾನಿ ಆದರು, ಪ್ರಧಾನಿ ಆದ ನಂತರ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅವ್ರದ್ದು.
99ರಲ್ಲಿ ಆ ಕಡೆ JH ಪಟೇಲ್ ಹೋಗಿ BJP ಜೊತೆ ಹೋದರು, ಈ ಕಡೆ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಕಟ್ಟಲಿಕ್ಕೆ ಹೋದರು. ಇವರು 99ರಲ್ಲಿ JDS ಸ್ಥಾಪನೆ ಮಾಡ್ತಾರೆ, ಏನೂ ಇಲ್ಲ. ಆದರೆ 2001ಕ್ಕೆ ಅವರು ಮತ್ತೆ ಲೋಕಸಭೆಗೆ ಬರ್ತಾರೆ. ಅದರ ನಡುವೆ ನಿಮಗೆ ನೆನಪಿರಬೇಕು, 2001ರಲ್ಲಿ ಈ ನೀರಾ ಚಳವಳಿ ನಡೀತೆ. ನೀರಾ ವಿಠಲನಹಳ್ಳಿಯಲ್ಲಿ ಗುಂಡಿನ ಇಬ್ಬರು ರೈತರು ಸಾಯ್ತಾರೆ. ಆ ಒಂದು ಪಾದಯಾತ್ರೆ ಹೊರಡ್ತಾರೆ. ಆ ಪಾದಯಾತ್ರೆ ಅವ್ರನ್ನ ಲೋಕಸಭೆ ಕೊಂಡೋಗುತ್ತೆ. 2002ಗೆ ನಾನು ಡೆಲ್ಲಿಯಲ್ಲಿದ್ದಾಗ ಅವರು ಕಾವೇರಿಯ ಇಶ್ಯೂನ ಇಟ್ಕೊಂಡು ರೈತರನ್ನು ಕಟ್ಕೊಂಡು ರೈಲಲ್ಲಿ ಬಂದುಬಿಟ್ಟಿದ್ರು. ನಾನೇ ಒಂದು ಬರೆದಿದ್ದೆ, ಹರದನಹಳ್ಳಿಯ ಗೌಡರು ಹೊರಟ ದಿಲ್ಲಿಗೆ ಅಂತ. ಅದರ ನಂತರ ಮತ್ತೆ ಅವ್ರದ್ದು ಶುರುವಾಯಿತು. 99ನಲ್ಲಿ ಆದರೆ ನೋಡಿ, 99ನಲ್ಲಿ ಆದರೆ 2004ಕ್ಕೆ ಬಂದಾಗ ಏನೇ ಆಗಲಿ ಕುಮಾರಸ್ವಾಮಿ ಮತ್ತೆ ಅದರ ನಂತರನಲ್ವ 2006ರಲ್ಲಿ ಅವರು ಮುಖ್ಯಮಂತ್ರಿ ಆದರು. ಸೊ ಅವರು ಇಡೀ ಅವರ ಲೈಫನ್ನು ನೋಡಿದರೆ ಎಷ್ಟು ಸಾರಿ ಬಿದ್ದಿದ್ದಾರೆ, ಎಷ್ಟು ಸಾರಿ ಎದ್ದಿದ್ದಾರೆ. ಈಗ ನೋಡಿ, ಪವರ್ ಶೇರ್ ಮಾಡಿದಾಗ 20 ತಿಂಗಳ ಪವರ್ ಶೇರ್ ಮಾಡಿದಾಗ ಕುಗ್ಗಿ ಹೋಗಿದ್ರು. ಅದು ಇವತ್ತಿಗೂ ಒಂದು ರಾಜಕೀಯದ ಇತಿಹಾಸದಲ್ಲಿ ಒಂದು ಮಿಸ್ಟ್ರಿ. ಕುಮಾರಸ್ವಾಮಿ ದೇವೇಗೌಡರ ಆಶೀರ್ವಾದದೊಂದಿಗೆ ಹೋಗಿದ್ದಾರಾ, ಇಲ್ಲ ದೇವೇಗೌಡರ ಮಾತನ್ನು ಧಿಕ್ಕರಿಸಿ ಹೋಗಿದ್ದಾರೆ ಎನ್ನುವುದು ಒಂದು ಮಿಸ್ಟ್ರಿ ಇದೆ. ಈಗ ಈ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಎಗ್ರಿಮೆಂಟ್ ಆಗಿದೆ ಇಲ್ವೋ ಎನ್ನುವುದು ಸತ್ಯ ಹೇಗೆ ಹೊರಗೆ ಬರೋದಿಲ್ವೋ ಅದೇ ರೀತಿ ಇದು ಕೂಡ ಅದು ಹೊರಗೆ ಬರೋದಿಲ್ಲ. ಆದರೆ ಇಮಿಡಿಯೇಟ್ 20 ತಿಂಗಳ ನಂತರ ಮತ್ತೆ ರಿಕವರ್ ಆದರು ಅವರು. ಮತ್ತೆ ಮಾಡಿ ಮತ್ತೆ ನೋಡಿ 2018ಕ್ಕೆ ಮತ್ತೆ ಅದೇ ಮಗನನ್ನು ತಂದು ಕೂರಿಸಿದ್ರು. ಸರ್, ಒಂದು ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಆಗಿ ಕೇಳ್ತಿದ್ದೀನಿ. ಈಗ ನೋಡಿ, ಅವ್ರು ಇಡೀ ಉದ್ದಕ್ಕೂ ದೇವೇಗೌಡ ಮುಸ್ಲಿಮರ ಜೊತೆಗೆ ಇಟ್ಕೊಂಡಿದ್ರು, ಪಕ್ಷದಲ್ಲೇ ಅವ್ರ ಹೆಸರಿನಲ್ಲೇ ಜಾತ್ಯತೀತ ಅಂತೆಲ್ಲ ಇಟ್ಕೊಂಡಿದ್ರು. ಮತ್ತು ಹಂಗೆ ಅವ್ರ ಮಾತುಗಳು ಕೂಡ ಹಂಗೆ ಇದ್ವು, ನಡೆಗಳು ಇದ್ವು. ಆವಾಗ ಒಂದು ಡೌಟ್ ಬಂತು, ಅಂದರೆ ನೀವು ಹೇಳ್ದಂಗೆ ಕುಮಾರಸ್ವಾಮಿಯ ಕೃಪೆಯಿಂದ BJP ಜೊತೆ ಹೋಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಈಗ JDS ಅಧಿಕೃತವಾಗಿ BJP ಜೊತೆ ಸೇರಿರೋದ್ರಿಂದ ದೇವೇಗೌಡರ ಸಮ್ಮತಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಆಗಲೂ ಕೂಡ ಪರೋಕ್ಷ ಸಮ್ಮತಿ ಇತ್ತ? ಯಾಕಂದರೆ ಇದನ್ನು ನೋಡಿ, ಇದನ್ನು ಈ ಕಂಟೆಕ್ಸ್ಟಲ್ಲಿ ನೋಡಿದ್ರೆ ಏನು ಅನಿಸುತ್ತೆ ಅಂತ. ಇಲ್ಲ, ಒಂದು ಏನಂದರೆ ಅವರಿಗೆ ಯಾರೋ ಒಬ್ಬರು ಅವರ ಆತ್ಮಚರಿತ್ರೆ ಏನೋ ಬರೆದಿದ್ದಾರೆ. ಅದು ಒಂದು ಒಬ್ಬ ಬಟ್ಟಂಗಿ ಯಾವ ಥರ ಮಟ್ಟದಲ್ಲಿ ಮಾಡ್ಬೋದು ಎನ್ನುವುದಕ್ಕೆ ಆ ಪುಸ್ತಕ ಉದಾಹರಣೆ. ನಾನು ಅದರ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಆದರೆ ಅದರಲ್ಲಿ ಒಂದು ಸತ್ಯ ಬರೆದಿದ್ದಾರೆ ಒಂದು ಕಡೆ. ಅವ್ರಿಗೆ ಕೊನೆಗೂ ಮತ್ತೊಮ್ಮೆ ನಾನು ಏನಾದರೂ ಎದ್ದು ಬರ್ತೇನೆ, ಒಂದು ಪ್ರಮುಖ ಸ್ಥಾನಕ್ಕೆ ಹೋಗ್ತೇನೆ ಅಂದರೆ ಪ್ರೈಮ್ ಮಿನಿಸ್ಟ್ರು ಇಲ್ಲದ್ರೆ ರಾಷ್ಟ್ರಪತಿನೋ ಆಗ್ತಾನೆ ಅನ್ನೋ ಒಂದಿತ್ತು. ಅದು ಆಗೋದಿದ್ದರೆ ಅವರ ಎಲ್ಲ ರಾಜಕೀಯ ಬದುಕು ಸಾಗಿರೋದು ಸೆಕ್ಯುಲರ್ ರಾಜಕಾರಣದ ಮೂಲಕ, ಆಯಿತಾ? ಅದರಲ್ಲೇ ನನಗೇನಾದರೂ ಆಗ್ಬೋದು. ಅವರು ಕುಮಾರಸ್ವಾಮಿ ಹೋದಾಗ ಸ್ವಲ್ಪ ಬೇಸರ ಆಗಿ ನಾನು ಆ ಕಾರಣಕ್ಕಾಗಿ ಅವರ ವಿರೋಧ ಇತ್ತು, ಇಲ್ಲದಿದ್ದರೆ ಅವರು ಪಾರ್ಟಿಸಿಪೇಟ್ ಮಾಡದೆ ಮಗನನ್ನು ಕಳಿಸಿದ್ರು ಅಂತ ನನಗೆ ಅನಿಸೋದು. ಯಾಕಂದರೆ ನನ್ನ ರಾಜಕೀಯ ಭವಿಷ್ಯ ಸೆಕ್ಯುಲರ್ ರಾಜಕಾರಣದಲ್ಲೇ ಇರೋದು, ಇದರಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ರು ಅವರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು ಅವರ ವೋಟ್ ಬ್ಯಾಂಕ್ ಏನಿತ್ತು. ಸಿದ್ದರಾಮಯ್ಯ ಇರುವವರೆಗೆ ಕುರುಬರು ಮತ್ತು ಮುಸ್ಲಿಮರು ಇತ್ತು. ಆ ಕಾಲದಲ್ಲಿ ಬಾಬ್ರಿ ಮಸೀದಿ ಇದ್ದಾದ್ರಿಂದ ಮುಸ್ಲಿಮರ ವೋಟು ಬಂದಿತ್ತು. ಆಗಲೇ ಅವರಿಗೆ 2004ರಲ್ಲಿ 58 ಸೀಟು ಬಂದಿತ್ತು. ಅದರಿಂದಾಗಿ ಅವ್ರಿಗಿತ್ತು. ಆದರೆ ನನ್ನ ಪ್ರಕಾರ ಉಳಿದದ್ದು ಅವರಿಂದ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ಎಷ್ಟು ಒಕ್ಕಲಿಗರನ್ನು ಮುಗಿಸಿದ್ರು, ಅದೆಲ್ಲ ಪಾರ್ಟ್. ಅದು ಅವರ ರಾಜಕೀಯ, ಅದು ಅವರ ದೃಷ್ಟಿಯಿಂದ ರಾಜಕೀಯ ಸಕ್ಸಸ್ ಅಂತ ತಿಳ್ಕೊಳ್ಳಿ. ಬಟ್ ಅವರ ಹರಾಕಿರಿ ಏನಂದರೆ, ಪೊಲಿಟಿಕಲ್ ಹರಾಕಿರಿ ಏನಂದರೆ, ಅವರು ಅಧಿಕೃತವಾಗಿ JDS BJPಗೆ ಹೋಗಿರೋದು. ಅದರಿಂದಾಗಿ ಈಗ ನೀವು ಕೇಳ್ತಿರೋ ಪ್ರಶ್ನೆ ಅಲ್ಲಿಂದ ಹುಟ್ಕೊಳ್ಳೋದು, ಅನುಮಾನಗಳೆಲ್ಲ ಹುಟ್ಕೊಳ್ಳೋದು. ಅದರಿಂದ ಅವರು ಏನೂ ಪಡ್ಕೊಂಡಿಲ್ಲ. ಅವರ ಇಡೀ ಬದುಕಿದೆಯಲ್ಲ, ಈಗ ನೀವು ಅವರಿಗೀಗ 94 ವರ್ಷ, 91-91ರವರೆಗಿನ ದೇವೇಗೌಡರೇ ಬೇರೆ. ಅವರು ಅಲ್ಲಿ ಹೋದ ನಂತರ ಈ ವಯಸ್ಸಿಗೆ, ಆಮೇಲೆ ಅವ್ರಿಗೆ ಗೊತ್ತಿದೆ, ನಮಗೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆ, BJP JDS ಅನ್ನು ಉದ್ಧಾರ ಮಾಡಲಿಕ್ಕೆ ಜೊತೆಯಲ್ಲಿ ತಗೊಂಡದ್ದಲ್ಲ, JDS ಅನ್ನು ಮುಗಿಸಲಿಕ್ಕೆ ತಗೊಂಡದ್ದಂತ. ದೇವೇಗೌಡರು ಎಷ್ಟು ದಿನ ಇರ್ತಾರೆ. ಸೊ ಹಂಗೆ ಗೊತ್ತಿದ್ದು ಹೋಗ್ಬೇಕು ಅಂದರೆ ಬೇರೆ ಏನೋ ಬಲವಾದ ಕಾರಣ ಒಂದು ಅವರ ಮಗನ ಮೇಲೆ, ಅವರ ಮೇಲೆ ಯಾವುದೊಂದು ಕೇಸಸ್ಗಳಿರ್ಬೋದು, ಇಲ್ಲದಿದ್ದರೆ ಮಗನ ಒತ್ತಡ ಇರ್ಬೋದು. ಈಗ ಅವ್ರ ಮೇಲೆ ಬೇರೆ ಆಯ್ಕೆಗಳಿಲ್ಲ. ಇನ್ನು ಮುಖ್ಯಮಂತ್ರಿ ಮತ್ತೊಂದು, ಈಗ ಅವ್ರು ಪ್ರತಿ ಸರಿ ಅಧಿಕಾರಕ್ಕೆ ಹೋದ ನಂತರ ಮುಂದೆ ಒಂದು 4-5 ವರ್ಷದ ರಾಜಕೀಯಕ್ಕೆ ಬೇಕಾದಷ್ಟು ಒಂದು ರಿಸೋರ್ಸ್ ರೈಸ್ ಮಾಡ್ತಾರೆ. ಅದು ಒಂದಿರ್ಬೋದು. ಈಗ ಅವ್ರಿಗೆ ಏನಾಗಿದೆ ಅಂದರೆ, ಒಬ್ಬ ಮಗ ಆಸನದಲ್ಲಿ ಅವರ ಮಕ್ಕಳ ಕಾರಣಕ್ಕಾಗಿ ಮೂಲೆಗೆ ಬಿದ್ದಿದ್ದಾರೆ. ಇವರ ಆರೋಗ್ಯ ಸರಿ ಇಲ್ಲ. ಅದರಿಂದ ಸದ್ಯದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ, ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗ್ಬೋದು ಅಂತ ಅವ್ರು ಒತ್ತಡ ಬಿತ್ತ ಏನೋ ಗೊತ್ತಿಲ್ಲ. ಏನೇ ಒತ್ತಡ ಇರಲಿ, ನನ್ನ ಪ್ರಕಾರ ದೇವೇಗೌಡರ ಬದುಕಿನ ಭಾಳ ದೊಡ್ಡ ಬ್ಲಂಡರ್
ಮತ್ತು ನಮಗೂ ಕೂಡ ಅವರ ಎಲ್ಲ ಅವ್ರ ಜೊತೆಗಿನ ಭಿನ್ನಾಭಿಪ್ರಾಯ ಇಟ್ಕೊಂಡು ಕೂಡ ಅವರ ಬಗ್ಗಿನ ಗೌರವ ಕೂಡ ಇಟ್ಕೊಂಡು ಹೇಳೋದು ಅದೊಂದು ಮಹಾನ್ ತಪ್ಪು ಅವ್ರಿಗೆ ಹೋಗಿ. ಅದರಿಂದ ಏನಾಗಿದೆ ಅಂದರೆ ಕೊನೆಯ ದಿನಗಳಲ್ಲಿ ನೋಡಿ ಅವರು ಮೋದಿಯನ್ನು ಆ ರೀತಿ ಹೊಗಳಿದಾಗ ನಮಗೆ ಅಸಹ್ಯ ಆಗ್ತಾಯಿತ್ತು. ಮೋದಿ ಇವರ ನನ್ನ ಪ್ರಕಾರ ಮೋದಿಗಿಂತಲೂ ಎತ್ತರದವರು ದೇವೇಗೌಡರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಇದು ನೋಡಿ, ನೀರಾವರಿ ವಿಷಯದಲ್ಲಿ, ಆಮೇಲೆ ನೀವು ಕಮ್ಯುನಲ್ ಅಂತ ಹೇಳ್ತಿರಲ್ಲ, ಗುಜರಾತ್ ರೈಟ್ಸ್ ಆಯಿತು. ನಾನು ಹೇಳಿರ್ಬೇಕು, ಗುಜರಾತ್ ರೈಟ್ಸ್ ಆದಾಗ ನಾನು ಕವರ್ ಮಾಡಲಿಕ್ಕೆ ಗುಜರಾತಿಗೆ ಹೋಗಿದ್ದೆ. ಗುಜರಾತಿಗೆ ಹೋದಾಗ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರನ್ನು ನೋಡಿದೆ. ಇವರು ರಿಟೈರ್ಡ್ DIG ಇದ್ರಲ್ಲ, ಏನು ಹೆಸರು ಅವ್ರದ್ದು, JDSಗೆ ಸೇರಿದ್ರು ಅವರು. ಅವರನ್ನಲ್ಲಿ ಕಳಿಸಿದ್ರು. ಸುಭಾಷ್ ಭರಣಿನ ಅಲ್ಲ, ಲಿಂಗಾಯತರು, ಮೈಸೂರಿನವರು. ಏನೋ ಹೆಸರು ನಾನು ಆಮೇಲೆ ಹೇಳ್ತೇನೆ. ಅವರನ್ನಲ್ಲಿ ಕಳಿಸಿದ್ರು. ನಾನು ಅವ್ರನ್ನ ನೀವು ಯಾಕೆ ಬಂದ್ರಿ ಅಂದರೆ ದೇವೇಗೌಡರು ಕಳಿಸಿದ್ರು ಅಂತ ಹೇಳಿದ್ರು ಅವರು. ಅಲ್ಲಿ ಸ್ಟಡಿ ಮಾಡಲಿಕ್ಕೆ ಮರುದಿವಸ ದೇವೇಗೌಡರು ಬಂದರು. ಅದಿರಲಿ, ಲೋಕಸಭೆಯಲ್ಲಿ ಅದರ ಬಗ್ಗೆ ಅದು ಫಸ್ಟ್ ಮತ್ತು ಲಾಸ್ಟ್ ಅಲ್ಲಿವರೆಗೆ ನಾನು ಬೆಳಿಗ್ಗೆ 3 ಗಂಟೆವರೆಗೆ ಲೋಕಸಭಾ ಅಧಿವೇಶನ ಸೆಷನ್ ನಡೆದಿತ್ತು. ನಾನು ಇದ್ದೆ ಅಲ್ಲಿ. ಸಾಮಾನ್ಯವಾಗಿ ಮುಂಜಾನೆ ಹೊತ್ತು 2:30-3 ಗಂಟೆಗೆ ಇವರ ಟರ್ನ್ ಬಂತು. ಇವರು ಇಷ್ಟು ಇಂಡಿಯಾ ಟುಡೇ ಅದು ಇದು ಕಟ್ಕೊಂಡು ಬಂದು ಅಲ್ಲಿ ಒಂದು ಭಾಷಣ ಮಾಡಿದರು. ನಾನು ಅದನ್ನು ಅವರ ಬಗ್ಗೆ ಗೌರವ ಇಟ್ಕೊಂಡೇ ಹೇಳ್ತಾ ಇದ್ದಾನೆ. ಅವರು ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಾ ಇದ್ರು ಅಂದರೆ, ಇನ್ ಗುಜರಾತ್ ಎವ್ರಿವೇರ್ ಕಟ್ಟಿಂಗ್ ಅಂತ. ನಿಜ ಹೇಳಬೇಕಂದ್ರೆ ಸದನದಲ್ಲಿ ಯಾರೂ ನಗಲಿಲ್ಲ. ಅಂದರೆ ಅವ್ರು ಹೇಳ್ತಾ ಇರೋದು ಎಲ್ಲ ಕಡೆ ಈ ರೀತಿಯ ಚಾಕು ಚೂರಿ ಜನರನ್ನು ಕೊಲ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಆವೇಶಭರಿತರಾಗಿ ಅವರು. ಆ ಕಾಲದಲ್ಲಿ ಜಾರ್ಜ್ ಫರ್ನಾಂಡಿಸ್ BJPಯಲ್ಲಿದ್ದರು. ನಾವು ಎಲ್ಲ ಸೆಕ್ಯುಲರ್ ತಿಳ್ಕೊಂಡು, ಇವರು ಇಡೀ ಸದನದಲ್ಲಿ ಭಾವಾವೇಶದಿಂದ, ಅದನ್ನು ನಾಟಕ ಅಂತ ನನಗೇನು ಅನಿಸಲಿಲ್ಲ. ಅಂಥ ದೇವೇಗೌಡರು ಗುಜರಾತ್ ರೈಟ್ಸನ್ನು ಅಷ್ಟೊಂದು ಇದು ಮಾಡಿದರು. ನಾನು ಇನ್ನೊಂದು ಜನ್ಮ ಇದ್ದರೆ ನಾನು ಮುಸ್ಲಿಮನಾಗಿ ಹುಟ್ಟೇನಂತ ಹೇಳಿದವರು ಮೋದಿ ಬಗ್ಗೆ ಅಷ್ಟೊಂದು ಕಟುವಾಗಿಟ್ಟಿದ್ದಾರೆ. 91 ವಯಸ್ಸಿನಲ್ಲಿ ಹೋಗಿ ಸರೆಂಡರ್ ಆಗೋದಂದರೆ ಯಾವುದೇ ಕಾರಣ ಇರ್ಬೋದು. ಈಗ ನೀವು ಅವ್ರ ಮೇಲೆ ಕೇಸಸ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದಾದರೆ ಒಂದು ವಿಚ್ಚಂಟಿಗೆ ಅಂತ ಇಡೀ ರಾಜ್ಯ ಅವರ ಪರವಾಗಿ ನಿಲ್ತಿತ್ತು. ಆಯಿತಾ, ಅದರ ವಿಷಯದಲ್ಲಿ ನಿಲ್ತಿತ್ತು. ಅದು BJP ಅದು ಸುಲಭ ಇಲ್ಲ ಅವರನ್ನು ಮುಟ್ಟಿ ಒಕ್ಕಲಿಗರ ಇಡೀ ವೋಟ್ ಬ್ಯಾಂಕನ್ನು ಎದುರು ಹಾಕೊಳ್ಳಿಕ್ಕೆ ಅಂತ ನನಗೆ ಕಾರಣನೇ ಇಲ್ಲ ಯಾಕೆ ಹಾಗೆ ಮಾಡಿದ್ರು ಅಂತ. ಅದು ಒಂದು ನನ್ನ ಪ್ರಕಾರದಲ್ಲಿ ಅವರ ಇಡೀ ರಾಜಕೀಯ ಬದುಕಿನ ಕಪ್ಪು ಚುಕ್ಕೆ ಯಾವುದಾದ್ರೂ ಇದ್ದರೆ ಮತ್ತು ಮಹಾ ತಪ್ಪಿದ್ರೆ ಅವರು BJP ಜೊತೆ, ಅದರಿಂದ ಅವ್ರಿಗೆ ಏನೂ ಲಾಭ ಇಲ್ಲ. ಕುಮಾರಸ್ವಾಮಿ ಒಂದು 2-3 ವರ್ಷ ಈಗ ಇರ್ಬೋದು, ಆದರೆ ಮುಂದೆ ಅವರ ಪಕ್ಷಕ್ಕೂ ಲಾಭ ಇಲ್ಲ. ಇದು ಅವರದ್ದು. ಅದರಿಂದ ಅವರ ಇಡೀ ರಾಜಕಾರಣ ಇದೆಯಲ್ಲ, ಆ ಸೆಕ್ಯುಲರ್ ಯಾಕೆಂದರೆ ಆ ಸೆಕ್ಯುಲರ್ ರಾಜಕಾರಣದಿಂದಾಗಿ ಅವರು ಕನಸಿನಲ್ಲಿ ಯೋಚಿಸಿದ ಪ್ರಧಾನಿ ಪಟ್ಟ ಅವರಿಗೆ ಸಿಕ್ಕಿರೋದು. ಹೌದೌದು, ಅದೇ ಸೆಕ್ಯುಲರ್ ರಾಜಕಾರಣದಲ್ಲೇ ಸಿಕ್ಕಿರೋದು. ಅದರ ನಂತರನೂ ಅವರಿಗೆ ಒಂದಿತ್ತು. ಯಾಕೆಂದರೆ ಯಾವಾಗಲೂ ಥರ್ಡ್ ಫೋರ್ಸಲ್ಲಿ ಯಾರು ಲೀಡರ್ಗಳಿರುವುದಿಲ್ಲ. ಆಮೇಲೆ ಇವರು ಎಲ್ರಿಗೂ ಲೀಡರ್ಗಳಿದ್ದರೂ ಕೂಡ ಒಬ್ಬೊಬ್ಬರಿಗೆ ಸರಿ, ಇವರು ರೈತನ ಮಗ ಅಂತ ಇವರಿಗೆ ಒಂದು ಕನ್ಸೆಷನ್ ಇದೆ. ಅಂದರೆ ಇವರಿಗೆ ಭಾಳ ದೊಡ್ಡ ಸಪೋರ್ಟ್ ಬೇಸ್ ಇಲ್ಲ. ಅದರಿಂದ ಇವರು ಒಂದು ರಾಜಿ ಅಭ್ಯರ್ಥಿಯಾಗಿ ನಾನು ಆ ಪೊಲೀಸ್ ಆಫೀಸರ್ ಯಾರು ಹೇಳಿದ್ದಾರೆ, ರೇವಣಸಿದ್ದಯ್ಯ. ಆಯಿತಾ, ರೇವಣಸಿದ್ದೆ ಗುಜರಾತಿಗೆ ಕಳಿಸಿದ್ರು. ಆಗ ಅವರು JDS ಅಲ್ಲಿದ್ದರು. ನಾನು ಕೇಳಿದಾಗ ಹೇಳಿದರು, ನಾನು ದೇವೇಗೌಡರು ಕಳಿಸಿದ್ರು ಏನು ನೋಡಲಿಕ್ಕೆ ಅಂತ. ಅದು ಇರಲಿ. ಸೊ ಅದರಿಂದಾಗಿ ನಾನು ಈಗಲೂ ನಾನು ಆಗ ಅವರನ್ನು ಭಾಳ ಭೇಟಿ ಮಾಡಿದ್ದೆ. ಕುಮಾರಸ್ವಾಮಿ 20 ತಿಂಗಳ ಆ ಕಾಲದಲ್ಲಿ. ಅದೇ ನಿಜವಾಗಿ ನಾನು ಆಗೊಂದು ಯಯಾತಿ ಮತ್ತು ಪೂರ್ವವನ್ನು ಕಂಪೇರ್ ಮಾಡಿ ಬರೆದಿದ್ದೆ. ಅದು ನಿಜ. ಅವರು ತೀರಾ ಕುಗ್ಗಿ ಹೋಗಿದ್ರು. ಅವರ ಭುಜಗಳೆಲ್ಲ ಇಳಿದು ಬಿಟ್ಟಿತ್ತು, ಮುಖ ಜೋಳು ಹೊಡೆದಿತ್ತು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಅದನ್ನು ಭಾಳ ನಾಟಕ ಅಂತ ನನಗೆ ಅನಿಸೋದಿಲ್ಲ. ಆದರೆ ಯಾವಾಗ ಅವರು 20 ತಿಂಗಳಲ್ಲಿ ಪವರ್ ಶೇರ್ ಮಾಡಬಾರದು, ಬಿಟ್ಕೊಡ್ಬಾರದು ಅಂತ ಹೇಳಿದರೆ ಇದ್ದಕ್ಕಿದ್ದಾಗೆ ಅವರು ಯುವಕರಾಗಿಬಿಟ್ರು. ನನಗೆ ಇನ್ನೂ ನಿಮ್ಮ ಪೃಥ್ವಿರಾಜ್ ಲೇನ್ನಲ್ಲಿ ಅವರ ಮನೆಯಲ್ಲಿ ಲಾನಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಏನು ದಿಮಾಕು, ಏನು ಮಾತು ಅವರದು. ಅಂದರೆ 1 ವಾರದ ಹಿಂದೆ ಇದ್ದ ದೇವೇಗೌಡರು ಅಲ್ವೇ ಅಲ್ಲ. ಆಗ ಕುಮಾರಸ್ವಾಮಿ ಮತ್ತೆ ನೀವು ಸರ್ ಫಿಸಿಕಲಿ ಅವ್ರು ವೀಕ್ ಆಗ್ಬಿಟ್ಟಿದ್ರು. ನನಗೊಂದು ಘಟನೆ ನೆನಪಾಯ್ತು. ನೋಡಿ, ನಾನು ದೆಹಲಿಲಿದ್ದಾಗ ಅದೇ ಒಂದು ಸ್ವಲ್ಪ ವೀಕ್ ಆಗಿದ್ರು. ಯಾವಾಗ ಹೇಳಿ, 2024 ಹಿಂದಿನ ಭಾಳ ವೀಕ್ ಆಗಿದ್ದರು. ಒಂದು ಸಲ ಹಿಂಗೆ ಮಾತಾಡಿದ್ವಿ ಸುಮಾರು ಹೊತ್ತು. ಮಾತಾದ್ಮೇಲೆ ಎದ್ದು ಹೇಳ್ಬೇಕಾದ್ರೆ ಅವ್ರು ಸ್ವಲ್ಪ ಕಷ್ಟಪಡ್ತಿದ್ರು. ನಾನು ಕೈ ಇಟ್ಕೊಂಡು ಎದ್ದು ನೋಡಿದೆ ಅಲ್ಲ, ಅಲ್ಲಿ ಬೇರೆ ಯಾರೂ ಇರಲಿಲ್ಲ, ಅವರ ಸ್ಟೆಂಟ್ಗಳು ಯಾರೂ ಇರಲಿಲ್ಲ. ನಾನೇ ಬಿಡಿ ಸರ್, ನಾನೇ ಎದ್ದೇಳ್ತೀನಿ ಸರ್ ಅಂದರು. ನನಗೆ ಅಂದರೆ ಅದು
ಫಿಸಿಕಲಿ ಅವ್ರೇನೋ ಹೇಳಿದ್ರು ಅಂತ ಅನ್ಸಲ್ಲ, ಒಟ್ಟಾರೆಯಾಗಿ ಪೊಲಿಟಿಕಲಿ ನಾನು ಪ್ರತಿ ಸಾರಿ ಎದ್ದು ಹೇಳ್ತೀನಿ, ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಕಾನ್ಫಿಡೆನ್ಸ್ ಮತ್ತು ಅವರ ಬ್ರೈನ್ ಅಷ್ಟು ಶಾರ್ಪ್ ಆಗಿ ವರ್ಕ್ ಆಗ್ತಾಯಿದೆ, ಈಗಲೂ ವರ್ಕ್ ಆಗ್ತಾ ಇದೆ. ನನ್ನ ಪ್ರಕಾರ ಅದು ಅವರ ದೇಹ ಉಸಿರು ನಿಲ್ಲಿಸುವವರೆಗೆ ಅವರ ಬ್ರೈನ್ ವರ್ಕ್ ಆಗ್ತಾ ಇದೆ ಮತ್ತು ಅಷ್ಟೇ ಶಾರ್ಪ್ ಆಗಿ ವರ್ಕ್ ಆಗ್ತಾ ಇದೆ. ಅದಕ್ಕೆ ಮುಪ್ಪು ಬರೋದಿಲ್ಲ. ಅದು ನನಗೆ ಅನಿಸಿದೆ ಬಹುಶಃ ಅವರು ಸರ್ ಈಗ ಬೇರೆ ಸಾಮಾನ್ಯವಾಗಿ ಏನಾಗ್ತಾರೆ, ಏನೋ ಮಕ್ಕಳ ಜೊತೆ ಆಟ ಆಡ್ತಾರೆ, ಸಿನಿಮಾ ನೋಡ್ತಾರೆ, ಇನ್ನೊಂದೇನೋ ಓದ್ತಾರೆ ಅಥವಾ ಪ್ರವಾಸ ಹೋಗ್ತಾರೆ. ದೇವೇಗೌಡರು ಬೇರೆ ಏನು ಮಾಡಲ್ವಲ್ಲ, ಪಾಲಿಟಿಕ್ಸೇ ಥಿಂಕ್ ಮಾಡೋದ್ರಿಂದ ಬಹುಶಃ ಬ್ರೈನು ಹಂಗೆ ಸೆಟ್ ಆಗಿದೆ. ಹೌದು, ಸೆಟ್ ಆಗಿದೆ. ಅದು 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 ವರ್ಕ್ ಆಗ್ತಾ ಇದೆ. ಮತ್ತು ನಾನು ಭಾಳ ಸರಿ ಇದರಲ್ಲಿ ಮಾತಾಡಿದೆ, ಮಾಸ್ ಲೀಡರ್ಗಳಲ್ಲಿ ಭಾಳ ಮಂದಿ ಹತ್ರ ಮಾಸ್ ಲೀಡರ್ಶಿಪ್ ಇದೆ, ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಇರೋದಿಲ್ಲ. ಆಯಿತಾ, ದೇವೇಗೌಡರು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು. ಆಯಿತಾ, ಅವರಿಗೆ ಫೈಲ್ಗಳನ್ನು ರೀಡ್ ನೋಡಿ, ಅವ್ರ ಪ್ರಧಾನಿಯಾಗಿ ಅವರು ಅಲ್ಲಿಯವರೆಗೆ 1.5 ವರ್ಷನ ಅಷ್ಟೇ ಮುಖ್ಯಮಂತ್ರಿ ಆಗಿರೋದು, ಅಷ್ಟೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದು. ಅದಕ್ಕಿಂತ ಹಿಂದೆ 83, 89 ಒಂದು ಮಂತ್ರಿ. ಅಂಥವ್ರು ಪ್ರಧಾನಿ ಪಟ್ಟ ಕೂತ್ರೆ ಇವತ್ತಿಗೂ ಅವರ 10-11 ತಿಂಗಳ ಬಗ್ಗೆ ಯಾರದು ತಕರಾರಿಲ್ಲ. ಅಂದರೆ ಅವರಿಗೆ ಅಂದರೆ ಯಾವುದೋ ಎಡವಟ್ಟುಗಳನ್ನು ಮಾಡೋದು, ಅಲ್ಲಿ ಬೇಕಾದಷ್ಟು ಶಿಷ್ಟಾಚಾರಗಳಿದೆ, ಅದನ್ನು ಪಾಲನೆ ಮಾಡಬೇಕು. ಅವರು ಬೇರೆ ಬೇರೆ ಡಿಗ್ನಿಟೀಸ್ ಇರುತ್ತೆ, ಅವ್ರನ್ನ ಮೀಟ್ ಮಾಡಬೇಕು, ಅಲ್ಲಿ ಆಭಾಸಗಳಾಗ್ತದೆ. ಅಂಥದ್ದು ನೋಡಿ, SM ಕೃಷ್ಣ ವಿಶ್ವಸಂಸ್ಥೆಗೆ ಹೋಗಿ ಯಾವುದೋ ಬೇರೆ ಭಾಷಣ ಓದಿದ್ದಾರೆ. ನಾನು ಹೇಳ್ತಾ ಇರೋದು ಅಷ್ಟು ವೆಲ್ ಎಜುಕೇಟೆಡ್. ಆದರೆ ಪ್ರಧಾನಿ ದೇವೇಗೌಡರ ಹತ್ರ ಅಂತರ ಆಗಿಲ್ಲ. ಅದರ ನಂತರ ಒಂದು ಮಾತ್ರ ನಾವು ತಿಳ್ಕೊಳ್ಬೇಕು, ಅವರಿಗೆ ರೈತರ ಬಗ್ಗೆ ಇದ್ದ ಕಾಳಜಿ, ಕೃಷಿ ಕ್ಷೇತ್ರದ ಬಗ್ಗೆ ಇರುವ ಕಾಳಜಿ, ಭಾಳ ಮುಖ್ಯವಾಗಿ ನೀರಾವರಿ ಬಗ್ಗೆ ಇದ್ದ ಕಾಳಜಿ, ಸ್ವಲ್ಪ ಕಾವೇರಿ ಬಗ್ಗೆ ಹೆಚ್ಚು ಕಾಳಜಿ ಇತ್ತು, ಕೃಷ್ಣದ ಬಗ್ಗೆ ಸ್ವಲ್ಪ ಕಡಿಮೆ ಇತ್ತು, ಅದನ್ನು ಒಪ್ಕೊಳ್ಳೋಣ. ಅದನ್ನು ಮಾತ್ರ ನಾವು ನೀವು ಯಾರಾದರೂ ಹೊಸ ರಾಜಕಾರಣಿಗಳು ಇನ್ನು ರಾಜಕೀಯ ಪ್ರವೇಶ ಮಾಡುವವರು ಮೊದಲು ಇದನ್ನು ಕಲಿಬೇಕಂತ ನಾನು ತಿಳ್ಕೊಳ್ಳೋದು. ಅವರಿಗೆ ಅದು ನಾನು ಅದಕ್ಕೆ ಹೇಳ್ತಾ ಇರೋದು, ಅವರು ಏನಾದರೂ 5 ವರ್ಷ ಕಾಲ ಮುಖ್ಯಮಂತ್ರಿ ಆಗಿದ್ದರೆ ನಮ್ಮ ಭಾಳಷ್ಟು ನೀರಾವರಿ ಯೋಜನೆಗಳು ಪೂರ್ಣಗೊಳ್ತಾ ಇತ್ತ ಏನೋ. ಅವರು ಅದನ್ನು ಮಾಡ್ತಾ ಇದ್ರು. ಆಂಧ್ರದಲ್ಲಿ ಅದನ್ನು ಮಾಡಿದ್ದಾರೆ. 5 ವರ್ಷದಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾಗ ಮಾಡಿದ್ದಾನೆ. ಜಲಯಜ್ಞಂ ಅಂತ ಏನೋ ಮಾಡಿಕೊಂಡು ಅದನ್ನೆಲ್ಲ ಪೂರ್ಣ ಮಾಡಿದ್ದಾರೆ. ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಅದು ಮಾಡಿದ್ರು ನೋಡಿ, ಕಾವೇರಿ ಇಶ್ಯೂನಲ್ಲಿ ನನಗೆ ಈಗಲೂ ನೆನಪಿದೆ. ಆಗ ಸಾಮಾನ್ಯವಾಗಿ ವಾಜಪೇಯಿ ಸರ್ಕಾರ, ಯಾವುದಾದ್ರೂ ಒಂದು ದ್ರಾವಿಡ ಪಕ್ಷ ಸೆಂಟ್ರಲಲ್ಲಿ ಮೈತ್ರಿಯಲ್ಲಿರುತ್ತೆ. ಮೊದಲು ಜಯಲಲಿತಾ ಇದ್ಲು, ಅದರ ನಂತರ ಕರುಣಾನಿಧಿ ಇದ್ರು. ಅದರಿಂದ ಕೋರ್ಟು ತಮಿಳ್ನಾಡು ಪರ, ಸೆಂಟ್ರಲ್ ಗೌರ್ಮೆಂಟ್ ತಮಿಳ್ನಾಡು ಪರ. ಹೀಗಿದ್ದಾಗ ಇವರು ಒಂಟಿ ನೋಡಿ, ಆಗ ಅವರು ವಿರೋಧ ಪಕ್ಷದಲ್ಲಿದ್ದರು, SM ಕೃಷ್ಣ ಸರ್ಕಾರ. ಇವರು ಅದರಲ್ಲಿ ನಾವು ಅನಂತಕುಮಾರನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಅನಂತಕುಮಾರ್ ಮತ್ತು ಇವರದ್ದೊಂದು ಜೋಡಿ. ಇವರು ರಾತ್ರಿ ಎಲ್ಲ ಯಾರೋ ಹೇಳ್ತಾ ಇದ್ರು, ತಲೆಗೆ ಬಟ್ಟೆ ಹಾಕೊಂಡು ಮೆಲ್ಲ ವಾಜಪೇಯಿ ಹತ್ರ ಹೋಗಿ, ಯಾಕೆಂದ್ರೆ ಮೈತ್ರಿ ಸರ್ಕಾರ DMKಗೆ ವಿರುದ್ಧ ಮಾಡುವಂಗಿಲ್ಲ, ಇವರು ಹಗಲಿಗೆ ಹೋಗಿ ಮೀಟ್ ಮಾಡಿದರೆ ಸುದ್ದಿ ಆಗುತ್ತೆ. ಇವರಿಬ್ಬರು ಹೋಗಿ ವಾಜಪೇಯಿಯನ್ನು ಕನ್ವಿನ್ಸ್ ಮಾಡಿ ಎಷ್ಟೋ ಸರಿ ಆ ಕ್ರೈಸಿಸಿಂದ ಹೊರಗೆ ಬರಲಿಕ್ಕೆ, ಯಾಕೆಂದರೆ ಅದು ಹೋದ ನಂತರ ನಮಗೆ ಫೋನ್ ಮಾಡುವವರು, ನನಗೂ ಉಮಾಪತಿಗೂ, ಅಂದರೆ ನಾವೇ ಉಳಿಸ್ಬೇಕು, ಬನ್ನಿ ನಾವೇ ಉಳಿಸ್ಬೇಕು, ಈ ಬೇರೆ ಯಾರು ಉಳಿಸೋದಿಲ್ಲ ಅಂತ. ಅಂದರೆ ಅವರ ನೀರಾವರಿ ಬಗ್ಗೆ ಇದ್ದ ಆ ವಿಷಯದಲ್ಲಿ ಕಾಳಜಿ, ಅದು ನೀವು ಹೇಳಿದ್ದು ಕರೆಕ್ಟ್. ಈಗ ಅವರು ರಾಜ್ಯಸಭೆಗೆ ಹೋದ ನಂತರ ಅವರು ಒಂದೇ ಒಂದು ರಾಜ್ಯದ ಹಿತ ಬಗ್ಗೆ ಮಾತಾಡಲಿಲ್ಲ, ರಾಜ್ಯದ ಹಿತಾಸಕ್ತಿ ವಿರುದ್ಧವಾಗೇ ಮಾತಾಡಿದ್ದಾರೆ. ಅವರು ಒಂದು ಪಾಯಿಂಟ್ ಮೋದಿಯವರನ್ನು ಹೊಗಳೋದು, BJPಯನ್ನು ಸಮರ್ಥಿಸೋದು. ಈ ಕಾರಣಕ್ಕಾಗಿ ಅವರು ಹೋದರೂ ಕೂಡ ಇತಿಹಾಸದಲ್ಲಿ ಅವರು ಈ ಅವಧಿ ಇದೆಯಲ್ಲ, ಅದು ಅವರಿಗೆ ಒಳ್ಳೆಯದನ್ನು ಏನು ಬರಿತಾ ಇರಲಿಲ್ಲ. ಅದರಿಂದ ಅವರು ಹೋಗದೆ ಇರುವುದು, ಯಾಕೆಂದರೆ ನಮ್ಮಲ್ಲಿ ಒಂದು ದೇವೇಗೌಡರ ಬಗ್ಗೆ ಒಂದು ಪಿಕ್ಚರ್ ಇದೆ. ಅಲ್ಲ ಸರ್, ಸ್ಟಿಲ್ಲು ಒಂದು ಚರ್ಚೆ ಹಂಗೆ ಸುಮ್ಮನೆ ಇದೆ ಪೊಲಿಟಿಕಲ್ ಕಾರಿಡಾರ್ಗಳಲ್ಲಿ. ಏನಂದರೆ ಇಲ್ಲಿಂದ ಹೋಗಿಲ್ಲದೆ ಇರ್ಬೋದು, ಬೇರೆ ರಾಜ್ಯಗಳು BJP ಬೇರೆ ರಾಜ್ಯದಿಂದ ಅವ್ರನ್ನ ಕಳಿಸುವ ಸಾಧ್ಯತೆ ಇದೆ ಅಂತ. ಆ ದೃಷ್ಟಿಯಿಂದ ಬೇರೆ ರಾಜ್ಯಗಳಿಂದ ಹೋದರೆ ಅವ್ರಿಗೆ ಇನ್ನೂ ಕರ್ನಾಟಕದ ಋಣನೇ ಇರುವುದಿಲ್ಲ, ಆ ರಾಜ್ಯದ ಹಿತ ನೋಡಬೇಕಲ್ಲ ಅವರು. ನನಗೇನು ಅದು ಸಾಧ್ಯ ಅಂತ ಅನಿಸೋದಿಲ್ಲ. ನನಗೆ ದೇವೇಗೌಡನೇ ಒಪ್ಪಲ್ಲ ಅದನ್ನ ಅಂತ ಅನ್ಸುತ್ತೆ. ಅದೇ ನಾನು ಅದನ್ನು ಒಪ್ಪೋದಿಲ್ಲ. ದೇವೇಗೌಡರು ಒಪ್ಪಲ್ಬೋದು, ಅಲ್ಲ ದೇವೇಗೌಡರು ಒಪ್ಪಲ್ಲ ಅನ್ಸುತ್ತೆ ನನಗೆ. ಅಲ್ಲಲ್ಲ, ಅವರು ಒಪ್ಪಲ್ಬೋದು ಅಂತ ನಾನು ಹೇಳ್ತಾ ಇರೋದು. ಒಪ್ಬೋದು ಅವರು. ದೇವೇಗೌಡರಿಗೆ ಅಂದರೆ ಅವರು ಪೊಲಿಟಿಕಲ್ ರಿಟೈರ್ ಆಗಲಿಕ್ಕೆ ತಯಾರಿರುವುದಿಲ್ಲ. ಸರಿ ಸರ್, ಇನ್ನೊಂದು ಹಂಗೆ ಪೊಲಿಟಿಕಲ್ ಕಾರಿಡಾರಲ್ಲಿ ಅವಾಗ ಚರ್ಚೆ ಆಗ್ತಿರುತ್ತೆ. ಏನಂತಂದರೆ, ಈಗ ನೆನೆ ಕುಮಾರಸ್ವಾಮಿನೂ ಟ್ವೀಟ್ ಮಾಡಿದ್ದಾರೆ, ಕಾಂಗ್ರೆಸ್ ಮೋಸ ಮಾಡ್ತು, ಪ್ರಧಾನಿ ಸ್ಥಾನದಿಂದ ಕೆಳಗಡೆ ಇಳಿಸ್ತು ಅಂತ. ನಿಜಕ್ಕೂ ಆಗ ಏನು ನಡೀತು ನಿಮ್ಮ ಪ್ರಕಾರ? ನಿಮ್ಮ ರೀಡಿಂಗ್ ಏನು ಹೇಳುತ್ತೆ? ನೋಡಿ, ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಯಾರು? ಸೀತಾರಾಮ್ ಕೇಸರಿ. ಸೀತಾರಾಮ್ ಕೇಸರಿ ಕೂಡ ಘಾಟಿ ಮುದುಕ.
ಇನ್ನು ಕಡಿಮೆ ಅನ್ನಲ್ಲ. ಅವರಿಗೆ ಇದ್ದಕ್ಕಿದ್ದಾಗೆ ಇಂದಿರಾ ಗಾಂಧಿ ಪರಿವಾರದಿಂದ ಅವರ ಕೈಗೆ ಸೂತ್ರ ಬಂದಿತ್ತು, ಇವರಿಗೆ ಕೊಟ್ಟರು. ದೇವೇಗೌಡರ ನೋಡಿ ರಾಜಕೀಯ ಇದೆಯಲ್ಲ, ಅವರು ನೋಡಿ ಬೇರೆ ಯಾರ ಬಗ್ಗೆ ಆ ರೀತಿ ಆರೋಪ ಬಂದರೆ ನಾನು ನಂಬ್ತಾ ಇರಲಿಲ್ಲ. ದೇವೇಗೌಡರ ಬಗ್ಗೆ ಆರೋಪ ಇತ್ತು ಅಂದರೆ ಕೇಸರಿಯ ಮನೆ ಸುತ್ತ ಇಂಟೆಲಿಜೆನ್ಸ್ನವರು ಬಿಟ್ಟಿದ್ರಂತೆ ಅವರು. ಅಂದರೆ ಏನು ಕಾಂಗ್ರೆಸ್ನಲ್ಲಿ ಅಂದರೆ ಕಾಂಗ್ರೆಸ್ಸಿಗೆ ಒಂದು ಅವರ ಬಗ್ಗೆ ಒಂದು ಭಯ ಇದೆ. ಈಗ ಚಂದ್ರಶೇಖರ್ ಗೌರ್ಮೆಂಟಿಗೆ, ಹಿಂದಿನ ಚಂದ್ರಶೇಖರ್ ಗೌರ್ಮೆಂಟಿಗೆ ಬೆಂಬಲ ಮಾಡಿದ್ರು, ವಾಪಸ್ ತಗೊಂಡ್ರು, ಬೀಳಿಸಿದ್ರು ಅಂತ. ಕಾಂಗ್ರೆಸ್ಸಿಗೆ ಅದೊಂದಿದೆ. ಅದರಿಂದ ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಕೂಡ ಬೀಳಿಸ್ಬೋದು ಎನ್ನುವ ಒಂದು ಆತಂಕ ದೇವೇಗೌಡರಿಗಿತ್ತು. ಆಮೇಲೆ ಸುತ್ತಲಿದ್ದವರು ಹೇಳಿರ್ಬೋದು. ಸೊ ಅದಕ್ಕಾಗಿ ಕಾಂಗ್ರೆಸ್ಸಿನ ಚಲನವಲನಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಸೀತಾರಾಮ್ ಕೇಸರಿ ಮನೆ ಸುತ್ತ, ಕಾಂಗ್ರೆಸ್ ನಾಯಕರ ಮನೆ ಸುತ್ತ, ಕಾಂಗ್ರೆಸ್ ಆಫೀಸರ್ ಇಂಟೆಲಿಜೆನ್ಸ್ ಒಂದದು. ಇನ್ನೊಂದು ಸೀತಾರಾಮ್ ಕೇಸರಿ ವಿರುದ್ಧ ಯಾವುದೋ ಒಂದು ಕ್ರಿಮಿನಲ್ ಆರೋಪ, ಇದು ಪ್ರಕರಣ ಇದೆ, ಅದನ್ನು ಅವರು ಎಬ್ಬಿಸ್ತಾರೆ. ಅದು ಗೊತ್ತಾದ ಕೂಡಲೇ ಇವರು ವಾಪಸ್ ತಗೊಳ್ತಾರೆ. ಆಗಲೇ ಇರೋದು ಅವನು ಓಲ್ಡ್ ಮ್ಯಾನ್ ಇನ್ ಹರಿ ಅಂತ ಹೇಳ್ತಾರೆ. ಯಾರು? ದೇವೇಗೌಡರು ಸೀತಾರಾಮ್ ಕೇಸರಿಗೆ ಓಲ್ಡ್ ಮ್ಯಾನ್ ಈಸ್ ಇನ್ ಹರಿ ಅಂತ ಹೇಳಿದ್ರು. ಭಾಳ ಮುದುಕ, ಭಾಳ ಅವಸರದಲ್ಲಿದ್ದಾನೆ ಅಂತ ಮಾಡಿ ಅವರು ರಾಜೀನಾಮೆ ಕೊಟ್ಟರು. ದೇವೇಗೌಡರು ನನ್ನ ಪ್ರಕಾರ ಆ ಕಾರಣಕ್ಕಾಗಿದ್ದು ವಿನ, ಇಲ್ಲದಿದ್ದರೆ ದೇವೇಗೌಡರ ಸರ್ಕಾರ ಉಳಿಸಲಿಕ್ಕೆ ಬೇರೆ ಕಾರಣ ಇರಲಿಲ್ಲ. ಆದರೆ ಇವರಿಗೆ ಇನ್ನೊಂದು, ಆಗ ಅದು ನಿಜ ಇರ್ಬೋದು, ಅದನ್ನು ವಾಜಪೇಯಿನೂ ಯಾರು ಕ್ಲಾರಿಫೈ ಮಾಡಿಲ್ಲ. ವಾಜಪೇಯಿ ಕರೆದು ನಾವು ಸಪೋರ್ಟ್ ಮಾಡ್ತೇವೆ, ನೀವು ಪ್ರಧಾನಿಯಾಗಿ ಅಂತ ಹೇಳಿದರು. ಅವರು ಕೊನೆಗೂ ಈ ಕುಮಾರಸ್ವಾಮಿ 20 ತಿಂಗಳು ಯಡಿಯೂರಪ್ಪ ಜೊತೆ ಹೋದಾಗಲೂ ಅವ್ರು ಹೇಳ್ತಾ ಇದ್ದದೆ, ನಾನು ಅವ್ರಿಗೆ BJP ಜೊತೆ ಹೋಗಿದ್ರೆ ನಾನು 5 ವರ್ಷ ಪ್ರಧಾನಿ ಆಗ್ತಾ ಇದ್ದೆ, ವಾಜಪೇಯಿ ಅವರೇ ನನಗೆ ಕರೆದು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಲೂಬೋದು. ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ, ಆ ಕಾಲದಲ್ಲಿ ಆಗಿರ್ಲೂಬೋದು. ನಾನು ಹೇಳೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು BJPಯನ್ನು ವಿರೋಧಿಸ್ತಾ ಬಂದಿದ್ದಾರೆ ಅಂತ. ಅದೇನು ಇದಲ್ಲ. ಆದರೆ 24ಕ್ಕೆ ಅವರು ಹೋಗಿ ಪ್ರತಿಯೊಂದು ಹಂತದಲ್ಲೂ BJP ವಿರೋಧಿಸಿದ್ದಾರೆ ಅಂತಂದರೆ ನೋಡಿ, ಇನ್ನೂ ಒಂದು ಚರ್ಚೆ ಏನಂದರೆ, ನಾನು ಆ ಥರದ ಕೆಲವು ಈ ಗಾಸಿಪ್ ಥರದ್ದೇ ಮುಂದೆ ಇಡ್ತೀನಿ, ವಿಶೇಷವಾಗಿ ಆ ಥರದ್ದೇ ನಿಮಗೆ ಹೇಳ್ತೀನಿ. ಏನಂದು ನೋಡಿ, ಕುಮಾರಸ್ವಾಮಿ ಬರುವವರೆಗೂ ದೇವೇಗೌಡ ವಾಸ್ ಕರೆಕ್ಟ್. ಕುಮಾರಸ್ವಾಮಿ ಯಾವಾಗ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡ್ರೋ ಆಗ ದೇವೇಗೌಡರು ದಾರಿ ತಪ್ಪಿದ್ರು ಅಥವಾ ಅವರ ಹೆಜ್ಜೆನ ಬದಲಿಸಿದ್ರು ಅನ್ನುವಂಥ ಒಂದು ಮಾತಿದೆ. ನೋಡಿ, ದೇವೇಗೌಡರ ಭಾಳ ದೊಡ್ಡ ಸಮಸ್ಯೆ, ಅವರು ಇವತ್ತು ಒಂದು ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ನಿಲ್ಲಿಸ್ಬೋದಿತ್ತು. ಆಗಿದ್ದಾಗ ಈಗ ನೋಡಿ, ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪೈಪೋಟಿ ಕೊಡೋದು ಪ್ರಾದೇಶಿಕ ಪಕ್ಷಗಳೇ. ಆದರೆ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಕೂಡ ಒಂದು ಫ್ಯಾಮಿಲಿ ಪಾರ್ಟಿಗಳೇ. ಆದರೆ ಭಾಳಷ್ಟು ಈಗ ಉದಾಹರಣೆಗೆ ಅಖಿಲೇಶ್ ಯಾದವ್, ಅವನೊಬ್ಬ ಸಮರ್ಥ ಲೀಡ್ರಾಗಿ, ನಾನು ಅಪ್ಪನನ್ನು ಮೀರಿಸಿದ ಮಗ ಅಂತ ಒಂದು ಬರೆದಿದ್ದೆ ಆಗ. ಅಂದರೆ ಅವನು ಅಪ್ಪನಿಗಾದರೂ ಕೆಲವು ದೌರ್ಬಲ್ಯಗಳಿತ್ತು, ಕೊನೆಗೆ ಅಮರ್ ಸಿಂಗ್ ಜೊತೆ ಎಲ್ಲ ಸೇರಿ ಅದನ್ನು ಮೀರಿ ಬೆಳೆದ. ಲಾಲು ಪ್ರಸಾದ್ ಮಗ, ಅವನು ಕೂಡ ಒಬ್ಬ ಒಳ್ಳೆ ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾನೆ. ಸ್ಟಾಲಿನ್ ನೋಡಿ, ಅವನು ಒಬ್ಬ ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾನೆ. ಬಾಲ್ ಠಾಕ್ರೆ ಮಗ ಆ್ಯಕ್ಚುಲಿ ಒಳ್ಳೆ ಲೀಡ್ರ್, ಅವನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ. ಆದರೆ ದುರದೃಷ್ಟವಾಗಿ ಈ ಕುಮಾರಸ್ವಾಮಿ ಸ್ಟಾರ್ಟಿಂಗಿಂದಲೇ ಈ ಪಲ್ಟಿ ಹೊಡೆಯೋದನ್ನು ಮಾಡಿದರು. ಒಮ್ಮೆ ಭಾಳ ಅವಸರದಲ್ಲಿ ಹೋಗಿ BJP ಜೊತೆ ಸೇರಿಕೊಂಡ್ರು. ಅದರ ನಂತರ ಅವರ ಖಾಸಗಿ ಬದುಕು ಭಾಳ ಚರ್ಚೆಯಲ್ಲಿ ಬಂತು. ನೋಡಿ, ದೇವೇಗೌಡರ ಖಾಸಗಿ ಬದುಕು ಯಾವತ್ತೂ ಚರ್ಚೆಗೆ ಬಂದಿಲ್ಲ. ಅವರ ನಡೆ, ಅವರ ನುಡಿ, ನಡವಳಿಕೆ, ಅವರ ಹವ್ಯಾಸಗಳು ಯಾವುದೂ ಬರಲಿಲ್ಲ. ಅವರು ಒಬ್ಬ ಸೀರಿಯಸ್ ಆದ ಪೊಲಿಟಿಷಿಯನ್. ಆದರೆ ಕುಮಾರಸ್ವಾಮಿ ಅವ್ರಿಗೆ ಈಗ ಮಗನನ್ನು ತರೋದು ಅನಿವಾರ್ಯನೇ ಆಗಿರ್ಬೋದು. ನಾನು ಹೇಳೋದು ಅದು ಅನಿವಾರ್ಯ. ನನಗೆ ಇದು ಆ್ಯಕ್ಚುಲಿ ಪೊಲಿಟಿಕಲಿ ಹೆಂಗೆ ಸಮರ್ಥಿಸಬಾರ್ದು, ಆದರೂ ಹೇಳ್ತೀನಿ. TMC ವಿಷಯದಲ್ಲಿ ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ, ಮಮತಾ ಬ್ಯಾನರ್ಜಿ ಹೆಸರು ಹೇಳ್ಕೊಂಡು ಗೆದ್ದವರು ಎಲ್ಲರೂ ಕೂಡ ಇವತ್ತು ಬೆನ್ನಿಗೆ ಚೂರಿ ಇರ್ತಿದ್ದಾರೆ. ಹೌದು, ಬಹುಶಃ ಈ ಪ್ರಾದೇಶಿಕ ಪಕ್ಷಗಳಲ್ಲಿ ನಾಯಕರುಗಳು ಬೇರೆಯವ್ರನ್ನ ಬಿಟ್ಟು ಮನೆಯವ್ರನ್ನ ನಂಬೋದು ಅಥವಾ ಮನೆಯವ್ರನ್ನ ರಾಜಕಾರಣಕ್ಕೆ ತರೋದು, ಮನೆಯವ್ರ ಮೇಲೆ ಅವಲಂಬಿತ ಆಗೋದು ಇದೇ ಕಾರಣಕ್ಕೆ ಅಂತ. ಪ್ರಾದೇಶಿಕ ಪಕ್ಷ ಅಂತ ಹೇಳ್ಬೇಡಿ, ರಾಷ್ಟ್ರೀಯ ಪಕ್ಷದಲ್ಲೂ ಕೂಡ ಯಡಿಯೂರಪ್ಪ, ವಿಜಯೇಂದ್ರ, ಗಾಂಧಿ ಫ್ಯಾಮಿಲಿನೇ ತಗೊಳ್ಳಿ. ಅದು ಕೊನೆಗೆ ನಂಬಿದವರೆಲ್ಲ ಕೈ ಕೊಟ್ಟಾಗ ಈ ಮಕ್ಕಳೇ ನಮಗೆ, ಈಗ ನೋಡಿ ಭಾಳ ಮಂದಿ ನಮ್ಗೆ ಆ ಪಾರ್ಟಿ ಹೆಸರು ಹೇಳೋದು ಬೇಡ, ಭಾಳ ಮಂದಿ ಅವರದ್ದು ಬೇನಾಮಿ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲೋ ಇರುತ್ತೆ, ಯಾರ್ಯಾರ ಹೆಸರಲ್ಲಿ ಹಾಕಿದ್ದಾರೆ. ಹೌದು, ಅದು ಅವರ 50% ಅವರ ಕೈಗೆ ಬರೋದಿಲ್ಲ, ಯಾಕೆಂದ್ರೆ ಅವ್ರು ತಿಂದಾಕ್ತಾರೆ. ಸೊ ಕೊನೆಗೆ ನಾವು ನಂಬುವಂಥವರು, ಈಗ ಇಂದಿರಾ ಗಾಂಧಿಯನ್ನು ಕೊಂದದ್ದು ಅವರ ಆತ್ಮರಕ್ಷಕರೇ ಕೊಂದರು, ಅವರ ಸೆಕ್ಯೂರಿಟಿ ಗಾರ್ಡೇ ಕೊಟ್ಟರು, ಯಾರು ನಂಬುದು?
ನಾನು ಹೇಳ್ತಾ ಇರೋದು ಯಾರು ನಂಬುದು, ಆ ಪರಿಸ್ಥಿತಿ ಇದೆ. ಅದರಿಂದ ಅದಕ್ಕೊಂದು ಸಮರ್ಥನೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಮಕ್ಕಳು ಅದೇ ರೀತಿಯ ಸೀರಿಯಸ್ ಆದ ರಾಜಕಾರಣಿಗಳಾದ್ರೆ, ಲೈಕ್ ಅಖಿಲೇಶ್, ಅದನ್ನೇ ಹೇಳ್ತಾರೆ, ಸ್ಟಾಲಿನ್ ಆದ್ರೆ ಇವರಿಗೊಂದಿರ್ತಿತ್ತು. ಇವರು ನೋಡಿ, ನನ್ನ ಪ್ರಕಾರ ಕುಮಾರಸ್ವಾಮಿಗೆ ಅಡ್ಮಿನಿಸ್ಟ್ರೇಷನ್ನ ಗಂಧಗಾಳಿ ಗೊತ್ತಿಲ್ಲ. ಇದು ನಾನು ಯಾವಾಗಲೂ ಅದನ್ನು ಹೇಳ್ತೇನೆ. ಅವರ ರೇವಣ್ಣ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗೊತ್ತಿದೆ, ಇವರು ಮಾಸ್ ಲೀಡರ್. ಅವರ ದೇವೇಗೌಡರು ಮಾಸ್ ಲೀಡರ್, ಎಟ್ ದಿ ಸೇಮ್ ಟೈಮ್ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಆ ಲೆಗೆಸಿ ಬಂದಿರೋ ಸಿದ್ದರಾಮಯ್ಯ ಅವರಿಗೆ ಮಾತ್ರ. ಆಕ್ಚುಲಿ ಎರಡೂ ಬಂದಿರೋದು ಇವರಲ್ಲಿ ಹಂಚು ಹೋಗಿದೆ. ಅದರಿಂದ ನೋಡಿ, ಕುಮಾರಸ್ವಾಮಿ ಗೌರ್ಮೆಂಟ್ ನೋಡಿ, ಅವ್ರು ಹಿಂದಿನ 24 ತಿಂಗಳಿರಲಿ, ಮೊನ್ನೆ 1 ವರ್ಷ ಇರಲಿ, ಅವರೆಲ್ಲ ಹೋಟೆಲ್ ರೂಮಲ್ಲಿ ಕೂತು ಗೌರ್ಮೆಂಟ್ ನಡೆಸಲಿಕ್ಕೆ ಹೋದ್ರೆ ಇದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ? ದೇವೇಗೌಡರ ವಿಷಯದಲ್ಲಿ ಎಲ್ಲಾದರೂ ಒಂದು ಹೋಟೆಲಲ್ಲಿ ಕೂತು ಫೈಲ್ ನೋಡ್ತಾರೆ ಅಂತ ಸಾಧ್ಯನೇ ಇಲ್ಲ. ಅವರು ವಿಧಾನಸೌಧ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ. ಅಂದರೆ ಅವರು ಅಷ್ಟು ಸೀರಿಯಸ್ ಆದ ಪೊಲಿಟಿಷಿಯನ್. ಇಲ್ಲಿ ಸಮಸ್ಯೆ ನೀವು ಹೇಳಿದಾಗೆ, ಕುಮಾರಸ್ವಾಮಿ ಮಕ್ಕಳನ್ನು ಒಂದು ಕುಟುಂಬದ ಸ್ನೇಹ ನೋಡಿ, ಕರ್ನಾಟಕದಲ್ಲಿ ಎಲ್ಲ ಸಾಧ್ಯತೆಗಳಿತ್ತು ಅವರಿಗೆ. ಒಂದನೇದಾಗಿ ನೋಡಿ, ಸಿದ್ದರಾಮಯ್ಯವ್ರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಿತ್ತು. ಫಸ್ಟ್ ಸಿದ್ದರಾಮಯ್ಯವ್ರನ್ನು ಅವರ ಹೊರಗೆ ದುಡ್ಬಾರ್ದಿತ್ತು. ಫಸ್ಟು ನೋಡಪ್ಪ, ನನ್ನ ನಂತರ ನೀನೇ ಮುಖ್ಯಮಂತ್ರಿ, ಅದರ ನಂತರ ನಿನಗೆ ಅವಕಾಶ ಇದ್ದರೆ ನನ್ನ ಮಗನನ್ನು ಬೆಳೆಸು ಅಂತ ಹೇಳ್ಬೋದಿತ್ತು. ಬೆಳೆಸಲಿಕ್ಕೆ ಆ ಟೈಮ್ನಲ್ಲಿ ಬೆಳಿಬೋದಿತ್ತು. ಇವರು ಅರ್ಜೆಂಟಾಗಿ ನೋಡಿ, ದೇವೇಗೌಡರು ರಾಜಕೀಯ ಜೀವನ ಮುಗಿಸಿದ ಒಕ್ಕಲಿಗರ ಒಂದು ದೊಡ್ಡ ಲಿಸ್ಟ್ ಇದೆ ಇಲ್ವಾ? ಬೈರೇಗೌಡರಿಂದ ಅವರು ಇನ್ನೊಂದು ದೊಡ್ಡ ಲಿಸ್ಟ್ ಕೊಡ್ತಾರೆ, ಇವ್ರು ಬೆಳೆಸಿದ ಇವ್ರನ್ನೆಲ್ಲರೂ ಅಂತ. ಯಾರಿದ್ದಾರೆ ಬೆಳೆಸಿದವರು? ಹೌದು, ಬೆಳೆಸಿದ ಮೇಲೆ ಒಂದು ಹಂತಕ್ಕೆ ಬೆಳೆದ ನಂತರ ತಲೆ ಕಡಿಯೋದು, ಅಂದರೆ ನಮಗೆ ಇದರಲ್ಲಿ ಹೇಗೆ ಬರಬಾರ್ದಂತ. ಅದರ ನಂತರ ಮಕ್ಕಳಿಗೆ ಕೂಡ ಈಗ BL ಶಂಕರ್ ಅಲ್ಲಿದ್ದವರು ಯಂಗ್ಸ್ಟರ್ಸ್, ಆ ಏಜಿನವರನ್ನು ಕೂಡ ಬಿಡಲಿಲ್ಲ ಅವ್ರು ಬೆಳೆಯಲಿಕ್ಕೆ ಬಿಟ್ಟರು. ಎಲ್ಲಿಯವರೆಗೆ ಅವ್ನು ಮುಖ್ಯಮಂತ್ರಿ ಸ್ಥಾನ ಕೇಳುವ ಹಂತಕ್ಕೆ ಬರಬಾರದು, ಅಲ್ಲಿಯವರೆಗೆ ಬೆಳೆಸಿದ್ದಾರೆ, ಎಲ್ಲರನ್ನು ಬೆಳೆಸಿದ್ದಾರೆ. ಅವರೇ ಅವಕಾಶ ಕೊಟ್ಟವರು. ಅವ್ರು ಬೆಳೆದದ್ದ ಈಗ ಸಿದ್ದರಾಮಯ್ಯನವ್ರನ್ನ ಬೆಳೆಸಿದ್ರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ನನ್ನನ್ನು ಎಲ್ಲಿ ಬೆಳೆಸಿದ್ದು, ನಾನೇ ಅವ್ರನ್ನ ಬೆಳೆಸಿದ್ದು ಅಂತ ಹೇಳ್ತಾರೆ. ಅದು ಸತ್ಯನೇ. ರಾಮೇಶ್ ಹೆಗಡೆ ತಾನು ಕರ್ಕೊಂಡು ಬಂದವ್ರನ್ನ ಮಿನಿಸ್ಟ್ರಿ ಮಾಡಿರೋದು. ಅದರಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದೊಂದು ನೋಡಿ, ಅದೊಂದು ಅವರಿಗೆ ಒಂದು ಒಳ್ಳೆ ಕಾಂಬಿನೇಷನ್ಸ್ ಇತ್ತು. ಒಕ್ಕಲಿಗರು ಮತ್ತು ಕುರುಬರ ಒಂದು ವೋಟ್ ಬ್ಯಾಂಕ್ ಪ್ಲಸ್ ಮುಸ್ಲಿಮು, ಅದು ಅವರದ್ದು ಒಂದು ವೋಟ್ ಬ್ಯಾಂಕ್ ಆಗಿತ್ತು. ಮತ್ತು ನೀರಾವರಿ ವಿಷಯದಲ್ಲಿ ಕರ್ನಾಟಕ ಯಾವತ್ತೂ ಒಂದು ಇಡೀ ಕರ್ನಾಟಕವನ್ನು ಒಗ್ಗೂಡಿಸುವ ಕೆಲವು ವಿಷಯಗಳಿದೆ. ಅದು ನೆಲ, ಜಲ ಮತ್ತು ಭಾಷೆಯದ್ದು ವಿಚಾರ. ಈ 3 ವಿಷಯದಲ್ಲಿ ಒಬ್ಬ ಪ್ರಾದೇಶಿಕ ಪಕ್ಷ ಕೈಗೊಂಡ ನಿರ್ಧಾರವನ್ನು ಒಂದು ರಾಷ್ಟ್ರೀಯ ಪಕ್ಷ ತಗೊಳ್ಳಿಕ್ಕೆ ಆಗೋದಿಲ್ಲ. ಇದು ನಮ್ಮ ಸಮಸ್ಯೆ ಕೂಡ. ತಮಿಳುನಾಡಿಗೂ ಮತ್ತು ನಮ್ಮ ಸಮಸ್ಯೆ ಏನಂದರೆ, ಅವರು ಪ್ರಾದೇಶಿಕ ಪಕ್ಷವಾಗಿರೋದ್ರಿಂದ ಕಾವೇರಿಯಲ್ಲಿ ನಮಗೆ ಅನ್ಯಾಯ ಆಗ್ತಾ ಇರೋದು. ಯಾಕೆಂದರೆ ಅವರು ಓಪನ್ ಆಗಿ ಮಾತಾಡ್ತಾ ಇದ್ರು, ನಮಗೆ ಈಗ ಮಾತಾಡೋಂಗಿಲ್ಲ. ಈ ಕರ್ನಾಟಕದಲ್ಲೇ ತೆಗೆದು ನೋಡಿ, ಈಗಿನ ಸಂದರ್ಭ ತೆಗೆದು ನೋಡಿ, ಅಲ್ಲಿ TVK ಪಾರ್ಟಿ ಇದೆ, ಅದರ ಜೊತೆ ಕಾಂಗ್ರೆಸ್ ಅಲಯನ್ಸ್ ಮಾಡಿಕೊಂಡಿದೆ. ಇವತ್ತು ಕಾವೇರಿ ಇಶ್ಯೂ ಬಂದರೆ ನಾವು ಗಟ್ಟಿ ದನಿಯಲ್ಲಿ ಮಾತಾಡೋಂಗಿಲ್ಲ, ಯಾಕೆಂದರೆ ಅಲ್ಲಿ ಈಗ ಬರುತ್ತೆ ಅದು. ಅದರಿಂದ ಕರ್ನಾಟಕದಲ್ಲಿ ನನಗೆ ಅದೊಂದು ಕೂಡ ದೇವೇಗೌಡರ ಬಗ್ಗೆ ಒಂದು ಕಂಪ್ಲೇಂಟ್. ಅವರು ಏನಂದರೆ, ಈ ಕುಟುಂಬದ ಮೋಹವನ್ನು ಒಂದು ಮಿತಿಯಲ್ಲಿಟ್ಟುಕೊಂಡು ಒಂದು ಪ್ರಾದೇಶಿಕ ಪಕ್ಷವಾಗಿ ಅದನ್ನು JDS ಅನ್ನು ಬೆಳೆಸಿದರೆ ಇವತ್ತು BJPಗೆ ಭಾಳ ದೊಡ್ಡ ಕೌಂಟರ್ ಆಗ್ತಾ ಇತ್ತು ಅಂತ, ಆಯಿತಾ? ಅವರು ಯಾವ ನೋಡಿ, BJP JDS ಅನ್ನು ಸೇರಿಸ್ಕೊಂಡಿದ್ದು ಅದರ ಮೇಲಿನ ಭಾಳ ಪ್ರೀತಿಯಿಂದ ಇದನ್ನು ಬೆಳೆಸಬೇಕಂತಲ್ಲ, ಇದನ್ನು ಮುಗಿಸ್ಬೇಕಂತ. ದೇವೇಗೌಡರಿಗೆ ಗೊತ್ತಿಲ್ವ ಇದು? ನಮಗಿಂತ ಚೆನ್ನಾಗಿ ದೇಶದ ರಾಜಕೀಯವರಿಗೆ ಗೊತ್ತಿದೆ. ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳು ಅವರ ಜೊತೆ ಹೋಗಿದ್ದಾರೆ, ಆ ಯಾವ ಪ್ರಾದೇಶಿಕ ಪಕ್ಷವು ಬೆಳೆದಿಲ್ಲ, ಅದು ನಾಶ ಆಗಿದೆ. ಕೆಲವರು ಅದರಿಂದ ಬಿಡಿಸ್ಕೊಂಡು ಹೊರಗೆ ಬಂದವರು ಬದುಕಿದ್ದಾರೆ. ಈಗ DMK ಬದುಕಿದೆ, ನ್ಯಾಷನಲ್ ಕಾನ್ಫರೆನ್ಸ್ ಬದುಕಿದೆ, ಅದ್ರ ಮಮತಾ ಬ್ಯಾನರ್ಜಿ ಬದುಕಿದೆ. ಅದರ ಜೊತೆಗೇನೆ ಹೋದವರು ನಾಶನೇ ಆಗಿದ್ದಾರೆ ಎಲ್ಲ. ಇಡೀ ರಾಜಸ್ಥಾನದಲ್ಲಿ ಎಕ್ಸಾಂಪಲ್ ಶಿವಸೇನಾ. ಶಿವಸೇನಾ ರಾಜಸ್ಥಾನದಲ್ಲಿ, ಗುಜರಾತಲ್ಲಿ ಜನತಾ ಪಕ್ಷವನ್ನು ಆಪೋಷಣ ತಗೊಂಡೇ BJP ಬೆಳೆದದ್ದು. ಅದರಿಂದ ಅದೊಂದು ಅವರದ್ದು ಬ್ಲಂಡರ್ ಆಯಿತು. ಅದರಿಂದಾಗಿ ಏನಾಯಿತು, ಈ ಕುಟುಂಬದ ಮೋಹದಿಂದ ಕರ್ನಾಟಕಕ್ಕೆ ಸಿಗೋ ಒಂದು ಪ್ರಾದೇಶಿಕ ಪಕ್ಷ ತಪ್ಪಿ ಹೋಯಿತು. ಇವರು ಒಬ್ಬ ಒಳ್ಳೆ ಲೀಡ್ರಾಗಿ ಇವತ್ತಿಗೂ, ಅಂದರೆ ಅವರ ಕೊನೆ ದಿನದವರೆಗೆ ಅವರ ಎಲ್ಲ ಭಿನ್ನಾಭಿಪ್ರಾಯದ ಹೊರತಾಗಿ ಕೂಡ ಐಡಿಯಾಲಜಿಕಲ್ ಆಗಿ ಅವರನ್ನು ಅವರಿಗೆ ಏನು ಸ್ಥಾನ ಇತ್ತು ಅದನ್ನು ಕೂಡ ಕಳ್ಕೊಂಡ್ರು ಅವರು BJP ಜೊತೆ ಹೋಗಿ. ಸೊ ನೋಡಿ, ದೇವೇಗೌಡರಿಗೆ ನಾನಾ ಮುಖಗಳಿದ್ದಾವೆ. ಅಂದರೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡಿದ್ದೀವಿ. ಮಣ್ಣಿನ ಮಗ, ಹೋರಾಟಗಾರ, ಯಾವುದನ್ನು ಛಲ ಬಿಟ್ಕೊಡುವಂಥವ್ರಲ್ಲ, ಅಟ್ ದ ಸೇಮ್ ಟೈಮ್ ಅವಕಾಶವಾದಿ ಅನ್ನುವಂಥ ಒಂದು ಮುಖ ಕೂಡ ಇದೆ. ಚಾಣಾಕ್ಷ ಅನ್ನೋ ಹೆಸರು ಇದೆ, ಕುತಂತ್ರಿ ಅನ್ನುವಂಥ ಹೆಸರು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅಲ್ಲ, ನೋಡಿ, ನಾನು ಹೇಳ್ತಾ ಇರೋದು ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಸಕ್ಸಸ್ಫುಲ್ ಯಾವ ರಾಜಕಾರಣಿ ಇದ್ದಾರೆ, ನೀವು ಎಲ್ಲ ಹೇಳಿದ ಗುಣಗಳು ಅವಗುಣಗಳು ಇರುತ್ತೆ.
ರಾಜಕೀಯನೇ ಅದೊಂದು ಮೋಸದ ಆಟಗಳು ಅದು. ಅದರಿಂದ ಯಾರು ಪರ್ಫೆಕ್ಟ್ ನಾನು ಸತ್ಯವನ್ನೇ ಹೇಳ್ತೇನೆ, ನಾನು ಮೋಸ ಮಾಡೋದಿಲ್ಲ, ನಾನು ಮತ್ತೊಬ್ಬರಿಗೆ ನಾನು ತುಳಿಯುವುದಿಲ್ಲ ಇಂತ ಹೇಳಿ ಸಕ್ಸಸ್ಫುಲ್ ರಾಜಕಾರಣ ಮಾಡಲಿಕ್ಕೆ ಆಗೋದೇ ಇಲ್ಲ ಅದು, ಆಯ್ತಾ. ಆದರೆ ಯಾವುದನ್ನು ನೋಡಿ ಅಲ್ಲಲ್ಲ ತಂತ್ರಗಾರಿಕೆಗೂ ಕುತಂತ್ರ ಮಾಡೋದಕ್ಕೂ ಒಂದು ಸಣ್ಣ ಲೈನ್ ಇದೆ, ಹೌದಾ? ಹೌದು. ಆ ತಂತ್ರ ಮಾಡಿದ್ರೆ ಓಕೆ, ಹೌದು. ಮತ್ತು ಅನಿವಾರ್ಯತೆಗೋಸ್ಕರ ಕುತಂತ್ರ ಮಾಡಿದ್ರು ಬೇಕಾದ್ರೆ ಸಹಿಸ್ಕೋಬಹುದು. ಉದ್ದೇಶಪೂರ್ವಕವಾಗಿ ದ್ವೇಷದಿಂದ ಮುಗಿಸ್ಲೇಬೇಕು ಅಂತ ಮುಗಿಸಿದ್ರೆ ಇಲ್ಲ, ಅದು ಅವ್ರ ತಪ್ಪು. ಆದರೆ ಈ ಎಲ್ಲ ಅವಗುಣಗಳ ಹೊರತಾಗಿ ನಿಮಗೆ ಜನರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಮತ್ತು ರಾಜ್ಯದ ಹಿತಾಸಕ್ತಿಗಾಗಿ ನೀವು ಕೆಲಸ ಮಾಡಿದರೆ ಈ ಎಲ್ಲ ಅವಗುಣಗಳನ್ನು ಕೂಡ ಕ್ಷಮಿಸಿಬಿಡ್ಬೋದು. ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ಸನ್ನು ಮುಗಿಸ್ತೇನೆ, ನಾನು BJPಯನ್ನು ಮುಗಿಸ್ತೇನೆ, JDS ಇರಬೇಕು ಮತ್ತು JDS ಇಂದಲೇ ಕರ್ನಾಟಕದ ಉದ್ಧಾರ ಮಾಡ್ತೇನೆ ಅಂತ ಅವ್ರು ಹೊರಟ್ರೆ ಅಷ್ಟರ ಮಟ್ಟಿಗೆ ಅವ್ರನ್ನ ಕ್ಷಮಿಸಿಬಿಡ್ಬೋದು. ಈಗ ನೋಡಿ, BJP ಸೇರುವುದಕ್ಕಿಂತ ಮೊದಲು ಈ ಮಾತನ್ನು ಹೇಳ್ಬೋದಿತ್ತೇನಾ? ಆದರೆ BJP ಈಗಿನ BJP ನಿಮ್ಮ ಪ್ರತಿಯೊಂದು ನಿಮ್ಮ ತೆರಿಗೆ ಪಾಲಲ್ಲಿ ಅನ್ಯಾಯ ಮಾಡಿದೆ ನಮಗೆ, ಆಯ್ತಾ. ಅಲ್ಲಿಂದ ಹಿಡಿದು ಈಗ SIR ಆಗ್ತಾ ಇದೆ, ಅದರಲ್ಲಿ ಅನ್ಯಾಯ ಆಗ್ತಾ ಇದೆ, ಡಿಲಿಮಿಟೇಷನ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ. ನಮ್ಮ ನೆಲ, ಜಲ, ಭಾಷೆ, ಹಿಂದಿ ಭಾಷೆ, ಕನ್ನಡ, ಇದು ಯಾವುದು ತಗೊಂಡ್ರು ಕೂಡ ಕೇಂದ್ರ ಸರ್ಕಾರ ಕರ್ನಾಟಕದ ಹಿತಾಸಕ್ತಿಗೆ, ಕನ್ನಡಿಗರ ಹಿತಾಸಕ್ತಿ ವಿರುದ್ಧವಾಗಿ ನಡೀತಾ ಇದೆ. ನೀವು ತಂತ್ರ ಕುತಂತ್ರ ಮಾಡಿ ಅಧಿಕಾರ ಉಳಿಸ್ಕೊಂಡು ಕನ್ನಡಿಗರಿಗೂ ದ್ರೋಹ ಮಾಡೋದಿದ್ರೆ ನಿಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಟ್ಲೀಸ್ಟ್ ಇದನ್ನೆಲ್ಲ ಮಾಡಿಕೊಂಡು ಕನ್ನಡಿಗರ ಹಿತಾಸಕ್ತಿಯನ್ನು ನೀವು ಕಾಪಾಡುವವರಾಗಿದ್ರೆ ಅಷ್ಟರ ಮಟ್ಟಿಗೆ ಎಕ್ಸ್ಕ್ಯೂಸ್ ಆಯ್ತಪ್ಪ, ಅವರನ್ನೆಲ್ಲ ಮುಗಿಸಿದ್ರಿ, ಇದನ್ನಾದರೂ ಮಾಡಿದ್ದೀರಲ್ಲ ಅಂತ ಮಾಡಿ ಅವರು ಮಾಡುವ ಬ್ಲಂಡರ್, ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯಗಳನ್ನೆಲ್ಲ ಸಮರ್ಥಿಸಿಕೊಂಡು ಹೊರಟಾಗ ಅವರಿಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಡಿಫರೆನ್ಸ್ ಇಷ್ಟೇ, ಎಲ್ಲರೂ ಮಾಡಿದ್ದಾರೆ, ಅದನ್ನು ರಾಜಕೀಯದಲ್ಲಿ ಮಾಡಿದ್ದಾರೆ. ಅದು ಯಾಕೆ ಮಾಡ್ತೇವೆ ಅನ್ನೋದು ಅಷ್ಟೇ. ನೀವು ದುಡ್ಡು ಮಾಡಲಿಕ್ಕೆ ಮಾಡ್ತೀರಾ, ಅಲ್ಲ ಕರ್ನಾಟಕದ ಹಿತಾಸಕ್ತಿ ಅಲ್ಲ, ನಿಮ್ಮ ರಾಜಕೀಯದ ಉಳಿಗಾಗಿ ಅಷ್ಟೇ ಮಾಡ್ತೀರಾ ಅಂತ. ರಾಜಕೀಯ ಉಳ್ಕೊಂಡು ಏನು ಮಾಡ್ತೀರಿ? ಈಗ ಕುಮಾರಸ್ವಾಮಿ ಅವರನ್ನು ಮಿನಿಸ್ಟರ್ ಮಾಡಿ ಕರ್ನಾಟಕ ಸಿಕ್ಕ ಲಾಭ ಏನಂತ ಕೇಳಬೇಕಲ್ಲ ನೀವು. ಈಗ ಕರ್ನಾಟಕಕ್ಕೆ ಎಲ್ರಿಗೂ ನಮಗಿಂತ ಚೆನ್ನಾಗಿ ದೇವೇಗೌಡರಿಗೆ ಗೊತ್ತಿದೆ ನಿಮ್ಮ ಟ್ಯಾಕ್ಸ್ ಡಿವಲ್ಯೂಷನ್ನಲ್ಲಿ ನಮ್ಗೆ ಏನು ಅನ್ಯಾಯ ಆಗಿದೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಪ್ರಾಜೆಕ್ಟಲ್ಲಿ ನಮಗೆ ಎಷ್ಟು ದುಡ್ಡು ಬರ್ತಾ ಇಲ್ಲ, SIR ಅಲ್ಲಿ ಏನಾಗ್ತಾ ಇದೆ, ಡಿಲಿಮಿಟೇಷನ್ ಇಂದ ಆಗುವ ಅನ್ಯಾಯ ಏನು, ಮೇಕೆದಾಟು ಪ್ರಾಜೆಕ್ಟ್ ಏನು ಆಗಿದೆ. ಈಗ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಅಂತ ಕೇಳಿದ್ರು, ಕೊಡ್ತೇನೆ ಅಂತ ಹೇಳಿದ್ರು, ಇಲ್ಲಿವರೆಗೆ ಕೊಟ್ಟಿಲ್ಲ. ಇದರ ಬಗ್ಗೆ ಒಂದು ಶಬ್ದವನ್ನು ಕೂಡ ಮೊದಲಿನ ದೇವೇಗೌಡರು ಈಗಿರಲಿಲ್ಲ. ಮೊದಲ ದೇವೇಗೌಡರು ಇದರ ಬಗ್ಗೆ ದನಿ ಎತ್ತಾ ಇದ್ರು. ಈಗ ನೋಡಿ, ನಾನು ಅದನ್ನೇ ಹೇಳ್ತೇನೆ, ಕರ್ನಾಟಕದಲ್ಲಿ ಕೃಷ್ಣ ಗವರ್ಮೆಂಟ್ ಇದ್ದಾಗ ದೇವೇಗೌಡರು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದವರು. ಆದ್ರೂ ಅವರು ಕಾವೇರಿ ಇಶ್ಯೂ ಬಂದಾಗ ಕೃಷ್ಣ ಅವರ ಮನೆಗೆ ಹೋಗ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಇಟ್ ಸೇಮ್ ಥಿಂಗ್ ವಾಸ್ ಹ್ಯಾಪನ್ ಸಿದ್ದರಾಮಯ್ಯ ಇರುವಾಗ. ಯಾವತ್ತೂ ಅವರ ಮನೆಗೆ ಹೋದ್ರು, ದೇವೇಗೌಡರ ಮನೆಗೆ ಹೋಗ್ತಾರೆ, ದೇವೇಗೌಡರು ಬ್ಯಾಂಕ್ವೆಟ್ ಹಾಲ್ಗೆ ಬಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇದು ದೇವೇಗೌಡ. ರಾಜ್ಯದ ಹಿತಾಸಕ್ತಿ ಬಂದಾಗ ಅವರು ಪಕ್ಷದ ಇದನ್ನು ಬೌಂಡ್ರಿ ಮರೆತು ಅದು ಮಾಡಿದ್ದಾರೆ. ಆದರೆ ಆ ದೇವೇಗೌಡ ಕಳೆದ 3 ವರ್ಷಗಳಲ್ಲಿ ನಮಗೆ ಕಾಣ್ತಾ ಇಲ್ಲ ಅಂತ. ಎಸ್ಪೆಷಲಿ ಅವರು BJP ಸೇರಿದ ನಂತರ ಆ ದೇವೇಗೌಡರು ನಮಗೆ ಕಾಣ್ತಾ ಇಲ್ಲ. ಇದು ಅವರ ಕೊನೆಯ ದಿನಗಳೆಲ್ಲ ಮಾಡಿದ ಬಹಳ ದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ. ಸೊ ಹಳೆಯ ದೇವೇಗೌಡ ಇದು ರಾಜ್ಯಸಭೆಗೆ ಹೋದ್ರೆ ಓಕೆ, ಹೊಸ ದೇವೇಗೌಡರು ಹೋಗದಿದ್ರೆ ಅವರಿಗೂ ಒಳ್ಳೇದು, ರಾಜ್ಯಕ್ಕೂ ಒಳ್ಳೇದು. ಥ್ಯಾಂಕ್ ಯು ಸರ್. ವೀಕ್ಷಕರ, ಇಷ್ಟೊತ್ತು ದಿನೇಶ್ ಅಮೀನ್ಮಠ್ ಅವರ ಮಾತುಗಳನ್ನು ಕೇಳಿದಿರಿ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.